ಈಗ ಧನಂಜಯ ಅವರು ಯೋಗರಾಜ್ ಭಟ್ ಅವರಿಗೆ ಹಾಗೆ ಯೋಗರಾಜ್ ಭಟ್ ಅವರು ರವಿ ಶಾಮ್ನರ್ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಕಟ್ಟೆ ಮೇಲೆ ಎದುರುಗಡೆ ಎಲ್ಲಾರ ಮುಂದೆ ಟೋಪಿ ಹಾಕಿಸ್ಕೊಳ್ಳೋದು ಅನ್ನೋದು ತುಂಬಾ ಧೈರ್ಯ ಮಾಡಿರ್ಬೇಕು. ಇದು ಎಂಟರ್ಟೈನ್ಮೆಂಟ್ ಟೋಪಿ, ಉಡಾಳನ್ ಟೋಪಿ, ಉತ್ತರ ಕರ್ನಾಟಕ ಟೋಪಿ. ಈಗ 3 ಜನ ಟೋಪಿ ಹಾಕ್ಸ್ಕೊಂಡಿರೋರು ಒಂದು ದೊಡ್ಡ ಪಟ್ಟಾಭಿಷೇಕ ಮಾಡ್ತಿದ್ದಾರೆ. ಆ ಪಟ್ಟಾಭಿಷೇಕಕ್ಕೆ ನಾವು ಪೃಥ್ವಿ ಶಾಮ್ನೂರ್ ಅವರನ್ನ ಅಧಿಕೃತವಾಗಿ ಉಡಾಳ ನಂಬರ್ 1 ಉತ್ತರ ಕರ್ನಾಟಕದ ಉಡಾಳ ಅಂತ ಪಟ್ಟಾಭಿಷೇಕ ಮಾಡ್ತಾ ಇದೀವಿ. ಡಾಲಿ ಧನಂಜಯ ಅವರು ಇದನ್ನ ನೆರವೇರಿಸಬೇಕು. ಎಲ್ಲರೂ ನಾನು ಸಾಲ ಹೇಳಿದ ಮೇಲೆ ಜಯ ಹೇಳಬೇಕು. ರಾಜಾಧಿರಾಜ ಚೆ ಅಲ್ಲ, ಉಡಾಳರಿಗೆ ಉಡಾಳ, ಊರು ಉಡಾಳ, ಶ್ರೀ 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 2024 ಉತ್ತರ ಕರ್ನಾಟಕದ ಸ್ಪೆಷಲ್ ನಂಬರ್ 1 ಸೂಪರ್ ಡೂಪರ್ ಉಡಾಳ ಪೃಥ್ವಿ ಶಾಮ್ನೂರ್ ಅಲಿಯಾಸ್ ಪಕ್ಯ ಅವರಿಗೆ ಜಯವಾಗಲಿ, ಜಯವಾಗಲಿ, ಜೈ. ಈಗ ಉಡಾಳ ಸಿನಿಮಾದ ಪಟ್ಟದ ರಾಣಿ ರತಿಕಾ ಶ್ರೀನಿವಾಸ್ ಅವರು ಕೂಡ ಕಟ್ಟೆ ಮೇಲೆ ಬರಬೇಕು. ಈಗ ತಂಡವನ್ನ ಕಟ್ಟೆ ಮೇಲೆ ಕರೆಯುವ ಸಮಯ. ಈಗೆಲ್ಲ ಕಟ್ಟೆ ಮೇಲೆ ಹತ್ತರೆಲ್ಲ ಟೋಪಿ ಹಾಕೊಂಡೆ ಹತ್ಬೇಕು. ನಾಯಕಿ ಮಣಿಯವರು ಕೂಡ ಧನಂಜಯ ಅವರೇ ಕಿರೀಟ ಧಾರಣೆ ಮಾಡಿಸ್ತಾರೆ. ಸಿನಿಮಾವನ್ನು ಸೆರೆ ಹಿಡಿಯುತ್ತಿರುವ ಪಟ್ಟದ ರಾಣಿ ಋತಿಕಾ ಶ್ರೀನಿವಾಸ್ ಅವರಿಗೆ ಬಂದಿರೋದಕ್ಕೆ ನಾವು ಕೇಳ್ಕೊಂಡಿದ್ದಕ್ಕೆ ಯೋಗರಾಜ್ ಸರ್ ನಮ್ಮ ಇಡೀ ಟೀಮು. ನಮ್ಮದು ಉತ್ತರ ಕರ್ನಾಟಕದ ಸಿನಿಮಾ, ಬಿಜಾಪುರಲ್ಲಿ ನಡೆಯುವಂಥ ಕಥೆ ಇದು. ನಾನು ಹುಟ್ಟಿದೂರು, ಅಲ್ಲಿ ನಡೆಯುವಂಥ ಒಂದು ಲವ್ ಸ್ಟೋರಿ ಪ್ಲಸ್ ಒಂದು ಸ್ವಲ್ಪ ಆ್ಯಕ್ಷನ್, ಸ್ವಲ್ಪ ಕಾಮಿಡಿ, ಆ ಥರದ್ದೊಂದು ಕಥೆ ಮಾಡಿದ್ವಿ. ಅದನ್ನು ಈಗ ಇನ್ನೇನು ಶೂಟಿಂಗ್ ಶುರು ಮಾಡ್ತೀವಿ ಒಂದು ಈ ತಿಂಗಳಲ್ಲಿ. ಯೋಗರಾಜ್ ಸರ್ ಫಸ್ಟ್. ಎಲ್ಲರೂ ನಮಸ್ಕಾರ. ಹೆಂಗಾಗ್ಬಿಟ್ಟಿದೆ ಮನೋನ ಮತ್ತೆ ಮೋಕ್ಷನ ನೋಡಿದ್ರೆ, ಅಥವಾ ವಾಸಣ್ಣನ ನೋಡಿದ್ರೆ, ವೆಂಕಣ್ಣನ ನೋಡಿದ್ರೆ, ಒಟ್ಟು ಮಾಧ್ಯಮ ಮಿತ್ರರನ್ನ ನೋಡಿದ್ರೆ ಪ್ರೆಸ್ ಮೀಟ್ಗಳು ನಮ್ಮ ಮನೆ ಆಗ್ಬಿಟ್ಟಿದೆ, ನಮ್ಮ ಮನೆಗಳೆಲ್ಲ ಆಫೀಸ್ ಆಗ್ಬಿಟ್ಟಿದೆ. ಉದ್ಯಮ ಮಾಧ್ಯಮ ಮಿಕ್ಸ್ ಆದಾಗ ಹಿಂಗೆ ಆಗುತ್ತೆ. ನಿಮಗೂ ಹಾಗೆ ಅನಿಸ್ತಿರ್ಬೋದು. ನನಗೆ ಯಾವಾಗಲೂ ಒಂದು ಅನುಮಾನ, ಈ ಸಿನಿಮಾದವ್ರ ಬಗ್ಗೆ ಏನು ಪ್ರತಿ ಸತಿ ನಾವು ಹಿಂಗೆ ಮೈಕ್ ಹಿಡ್ಕೊಂಡ್ ಬರ್ತೀವಿ, ಪ್ರತಿ ಸತಿ ಏನೋ ಒಂದು ಅನೌನ್ಸ್ ಮಾಡ್ತೀವಿ, ಅದು ಏನಂತ ಸೆಂಟೆನ್ಸ್ ಫಾರ್ಮ್ ಮಾಡ್ತೀವಿ, ಅದು ಏನಂತ ಅವ್ನ ಜಗ್ಗಿ ನೋಡಿ ನಗ್ತಾ ಇರೋದು ನೋಡಿದ್ರೆ, ಅವ್ನ ಜಗ್ಗಿದೊಂದು ಕಂಟಿನ್ಯೂಟಿ ಡೈಲಾಗ್ ಐತೆ, ಆಮೇಲೆ ಹೇಳ್ತೀನಿ. ಈ ಮೊದಲಿಗೆ ಈ 4 ಜನರಿಗೆ ಮೋಕ್ಷ, ಮನು, ವಾಸಣ್ಣ ಮತ್ತೆ ವೆಂಕಣ್ಣ
ಅಮೋಘವಾಗಿ ಈ ವಾರದಲ್ಲಿ 4ನೇ ಸತಿ ಸಿಗ್ತಾ ಇರೋದು. ಹಬ್ಬದಿಂದ ಹಂಗಾಗ್ಬಿಟ್ಟು ನೋಡೋದು. ಇದು ತುಂಬಾ ಒಳ್ಳೆ ಲಕ್ಷಣ. ಬೆಳೆಗಳು, ಹೊಸ ಬೆಳೆ ಬರ್ತಾನೆ ಇರಬೇಕು. ಹಳೆ ಬೆಳೆ ಎಲ್ಲ ಮಾರಾಟ ಆಗಿ ತಿಂದ್ಬಿಟ್ಟಿರ್ತದೆ, ಹೊಸ ಬೆಳೆಗೆ ಬೆಲೆ. ಸೊ ಇದೊಂದು ಹೊಸ ಐಸಿರಿ ನಮ್ಮ ತಂಡದ್ದು, ಎಸ್ಪೆಷಲಿ ಅಮೋಲ್ ಪಾಟೀಲ್. ಅಸಾಧಾರಣ ಪ್ರತಿಭಾವಂತ, ಬಿಜಾಪುರದವನು. ಹೇಳ್ದ, ನಿಮಗೆ ಸರಿ ಕೇಳಿಸ್ಲಿಲ್ಲ. ಅಲ್ಲಿ ಹುಟ್ಟಿ ಇಡೀ ದೇಶದ ಅಲ್ಲಲ್ಲಿ ಓದ್ಕೊಂಡು ಸಾಕಷ್ಟು ಸಿನಿಮಾಗಳಿಗೆ ನನ್ನ ಜೊತೆ ಕೆಲಸ ಮಾಡಿದ್ದಾನೆ, ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದಾನೆ. ವಿದ್ಯಾವಂತ. ಬಟ್ ಮಣ್ಣಿನ ಗಂಧ ಅದು ಅವ್ರ ಮನೆಯಲ್ಲೇ ಇದೆ. ತಂದೆ ತಾಯಿ ಉತ್ತರ ಕರ್ನಾಟಕರು, ತಾಯಿ ಬರಹಗಾರ್ತಿ, ತಂದೆ ಸಜ್ಜನರು. ಒಂದು ಬಿಜಾಪುರದ್ದು ಹೊಡಿಬೇಕು, ಉತ್ತರ ಕರ್ನಾಟಕದ ಹೊಡಿಬೇಕ್ರಿ. ನಾನು ಬೇರೆ ನಂಗೆ ಬರೋದಿಲ್ಲ. ನಾನು ತುಂಬಾ ಟಾಪ್ ನಾಚ್ ಇಂಗ್ಲಿಷ್ ಇಟ್ಟಿದ್ದಾನೆ, ಬರಹಗಾರ, ಎಲ್ಲ ಇದೆ. ನಮ್ಮೂರ್ದ ಹೊಡಿಬೇಕ್ರಿ, ನಾನು ಯಾವಾಗ ನಾನು ಅವನು ಜಯಂತ್ ಕಾಯ್ಕಿಣಿ ಸರ್ ಹಿಂಗೊಂದು ಉತ್ತರ ಕಾಕರ್ನಾಟಕದೊಂದು ಓಡಾಡೋರ್ ಗ್ಯಾಂಗ್ ಇದೆ ನಮ್ಮ ಆಫೀಸಲ್ಲಿ. ಅದ ಹೊಡಿಬೇಕು. ಆಯ್ತು, ಹೊಡಿಲಿ. ನಾನು 2 ವರ್ಷದಿಂದ ಹೇಳ್ತಾನೆ ಇದ್ದೆ. ಕರೋನಾ ಬಂದು ಪೃಥ್ವಿ ಪದವಿ ಪೂರ್ವ ರಿಲೀಸ್ ಆದ್ಮೇಲೆ ನಮ್ಮ ಮಾಸ್ತರ್ ಹೇಳ್ಕೊಂಡ್ರು, ನಿಮ್ಮ ಹುಡುಗ ಭಾರಿ ಹರಟತ ನೋಡ್ರಿ, ಉತ್ತರ ಕರ್ನಾಟಕದ ಒಂದು ಮಾಡಿಸ್ಬಿಡೋಣ ಅಂತ. ಕರೆಕ್ಟ್ ಐತಿದಾಡ್ರಿ ಅಂತ ಹೇಳ್ಬಿಟ್ಟು ಅವನನ್ನು ಒಪ್ಪಿ, ಅವನನ್ನು ಮೆಚ್ಚಿ ಹ್ಞೂ ಅಂದ ಪೃಥ್ವಿ ಶ್ಯಾಮದಾಸ್ ಸರ್ ಮೊದಲನೇ ಧನ್ಯವಾದ. ಯಾಕಂದ್ರೆ ಒಬ್ಬ ಬಡವನಿಗೆ ಆಗ್ಬರೋದು, ಹಾಗೆ ಒಬ್ಬ ಹೊಸಬನಿಗೆ ಆಗ್ಬರೋದು. ಹೊಸ ನಿರ್ಮಾಪಕರಾಗಿ ಇವರು ಪಾದಾರ್ಪಣೆ ಮಾಡಿ ಮಗನನ್ನ ನಾಯಕ ನಟ ಮಾಡಬೇಕು ಅನ್ನೋದಕ್ಕೆ ಅಮೋಲ್ ಒಂದು ಕನಸು ಜಾಯ್ನ್ ಆಯ್ತು. ಹಂಗಾಗಿ ಹೋಗಿ ಇದೊಂದು ಉತ್ತರ ಕರ್ನಾಟಕದ ಅಪ್ರತಿಮ ಸಿನಿಮಾ ಆಗೋದ್ರಲ್ಲಿ ಒಬ್ಬ ಪ್ರೇಕ್ಷಕನಾಗಿ ನನಗಂತೂ 100ಕ್ಕೆ 100 ಗ್ಯಾರಂಟಿ ಐತ್ರಿ. ಸೊ ಎಲ್ಲರೂ ಬಂದಿದ್ರಿ, ಎಲ್ಲರೂ ಮತ್ತೆ ಸಿಗ್ತಿರೋ ಸಂತೋಷ. ಈ ಸಿನಿಮಾದ ಹಲವಾರು ಮಜಲುಗಳಲ್ಲಿ ಉತ್ತರ ಕರ್ನಾಟಕನೂ ಒಂದು. ಉತ್ತರ ಕರ್ನಾಟಕನೇ ಯಾಕೆ ಬೇಕು? ಆ ಟೈಟ್ಲ್ ಉಡಾಳ ಅಂತ ಯಾಕೆ ಅಂತೆಲ್ಲ ಆಫೀಸಲ್ಲಿ ನಡೆದ ಚರ್ಚೆಗಳಲ್ಲಿ ಒಂದು ಕೆಲವು ಪ್ರೋಮೋ ಥರ ಹೇಳ್ತೀನಿ. ನಾವು ಎಲ್ಲರೂ ಉಡಾಳ್ರಿ. ಬೇಸಿಕಲಿ ಅಮೋಲ್ ಉಡಾಳ. ಇವನು ವಯಸ್ಸಲ್ಲಿ ಇವನ್ ಪೃಥ್ವಿ ನೋಡಿದಾಗೆಲ್ಲ ನನ್ನ ನೆನಪಾಗಿ ತುಂಬಾ ಟೆನ್ಷನ್ ಆಗ್ಬಿಡುದು. ಬಾಯಿ ಬಿಟ್ರೆ ಒಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಒಂದು 25 ಒದೆ ತಿನ್ನ ಮಾತಾಡೇ ಮನೆಗೆ ಹೋಗ್ತಾ ಇದ್ದಿದ್ದು ನಾವು. ಆ ಉತ್ತರ ಕರ್ನಾಟಕ ಅಂದ್ರೆ ಅಲ್ಲಿ ನಮಗದು ಸಹಜ ಉಡಾಳಗಿರಿ. ಭಾಳ ಉಡಾಳದ ನಾವು ಅಂದ್ರೆ ನಮಗೇನು ಅನ್ನಿಸ್ತಾನೆ ಇರಲಿಲ್ಲ. ಈ ಬೆಂಗಳೂರಿಗೆ ಬಂದ ಹೊಸದ್ರಲ್ಲಿ ನಮಗೊಂದು ಕ್ವಶನ್ ಕಾಡ್ತಾ ಇತ್ತು. ಇಲ್ಲಿ ನೀನ್ ಗಂಡ್ಸಾಗಿದ್ರೆ ಇದು ಮಾಡು, ನೀನ್ ಗಂಡ್ಸಾಗಿದ್ರೆ ಅದು ಮಾಡು ಅಂತ. ನಮಗೆ ಡೌಟೇ ಇರಲಿಲ್ಲ ಅದ್ರ ಬಗ್ಗೆ. ಅಂತ 1000 ಹಲ್ಕಟ್ಗಿರಿ ಓಡಾಡಗಿರಿ ಮಾಡಿ ಬಂದಿರ್ತೀವಿ ನಾವು ಇಲ್ಲಿಗೆ. ಇನ್ ಯಾವ ಚಾಲೆಂಜ್ ಇಟ್ಟಿವ ನನಗೆ ಅಂತ. ಆಮೇಲೆ ಸಾಯಂಕಾಲ 5:30 ಆದ್ರೆ ಎಲ್ಲರೂ ಮನೆಗೆ ಹೋಗ್ಬಿಡೋರು. ಅಮ್ಮ ಬೈತಾರೆ, ಅಪ್ಪ ಬೈತಾರೆ. ನಮ್ಗೆ 5:30 ಆದ್ರೆ ಬೆಳಕರಿಯೋದಲ್ಲಿ ಫುಲ್ ಕಾರ್ಯಾಚರಣೆ ಸ್ಟಾರ್ಟ್. ಅಂದ್ರೆ ಉಡಾಳಗಿರಿನ ಹೇಳಿಕೊಟ್ಟು ಕಲಿಯೋದಲ್ರಿ ಇದೆ ಮಾಸ್ತರ್, ಅದು ತಾನೇ ಇರ್ಬೇಕ್ರಿ. ಅದು ಆ ಇನ್ಬಿಲ್ಟ್ ಉಡಾಳಗಿರಿಗೆ ಅದು ಹುಟ್ಟಿದವ್ರು ನಾವು ಅಂತ ನನ್ನ ಒಂದು ಅನಿಸಿಕೆ. ಅದ್ರಾಗ ಬೆಳ್ಳುಳ್ಳಿ ಖಾರ ಐತಿ, ಉಳ್ಳಾಗಡ್ಡಿ ಸ್ಮೆಲ್ಲು, ಕರಿಂಡಿ, ಜೋಳದ ರೊಟ್ಟಿ ಹೊಡತ್ತ ಜೋರ್ರಿ ಅವು. ಸೊ ಒಂದೆರಡು ಫುಡ್ ತಿಂದು ಹುಟ್ಟಿರೋ ಜನ್ಮ ನೀವು ಹುಟ್ಟಿಸೋರು ಹಂಗೈದ್ರಿ. ಆ ಉಡಾಳಗಿರಿಗೆ ಅದು ಡಜನ್ ಗಟ್ಟಲೆ ಮಕ್ಕಳು, ಅದರಲ್ಲಿ ನಾವೊಬ್ಬರು. ಇಂಥವೆಲ್ಲ ನಾಡು ನೋಡಿ ಬಂದು ನಮಗಿಲ್ಲಿ ಕನ್ಫ್ಯೂಸ್ ಆಗ್ಬಿಡೋರು. ಸಾಯಂಕಾಲ ಮನೆಗೆ ಓಡ್ತಾರಲ್ರಿ, ಮಂದಿಲಿ ಹೆಂಗಿದ್ರು ವ್ಯವಹಾರ ಇದು. ನಮಗೆ ಮನೆಗೆ ಹೋಗೋದು ಅಂದ್ರೆ ಲೆಕ್ಕ ಹಾಕ್ಬೇಕಿತ್ತು ನಾವು. ಇವತ್ತು ಯಾವ್ದಾದಕ್ಕೂ ಒದಕಿ ಬಿಡ್ತಾವ್ ನಮ್ಮ ಮನೆಗೆ. ಇಂತಿಂತ ಒಂದು ಸಮಾಚಾರಗಳಿಗೆ ಗ್ಯಾರಂಟಿ ಹೊಡಿತಾರೆ ಮನೆಯಲ್ಲಿ ಅಂತ ಒಂದು ಅಕೌಂಟೆನ್ಸಿ ಮಾಡೇ ಮನೆಗೆ ಹೋಗ್ಬೇಕಿತ್ರಿ ನಾವು. ಸಂಜೆಗೆ ಹಂಗಾಕೋ ಮನೆಗೆ ಹೋಗೋದು ಲೇಟ್ ಆಗಿತ್ತು ನಮ್ದು. ಅಂತ ಊರದಲ್ಲಿ ಹಿರಿಯರು ಹಂಗೆ ಇರ್ತಾರೆ. ಈಗ ಒಬ್ಬ ಬೆಳಗ್ಗೆ ಹೊರಗಡೆಗೆ ಹೋಗೋದು ಒಂದು ಚೊಂಬ್ ತಗೊಂಡು ಹೋಗ್ತಾರೆ. ಏನಾಗ್ಬಿಟ್ಟೈತಿ, ಆ ಕಡೆ ಎಲ್ಲ ಮನೆಯಲ್ಲಿ ತಿಂದು ಹೊರಗಡೆ ಹೋಗ್ಬಿಟ್ಟು ಬರ್ತಾರೆ ಬೆಳಿಗ್ಗೆ. ನಗರಗಳಲ್ಲಿ ಏನಾಗ್ಬಿಟ್ಟಿದೆ, ಹೊರಗೆ ತಿಂದು ಮನೆಗೆ ಬಿಡ್ಬೇಕು. ಅವು ಚೊಂಬ್ ತಗೊಂಡು ಹೋಗೋದು ಅಂತ ಕರೀತಾರೆ. ಬೆಳಗ್ಗೆ ಒಬ್ಬ ಹಿರಿಯ ಹೋಗಿರ್ತಾನೆ, ಇದೇ ತರ ಟೊಪ್ಪಿಗೆ ಗಿಪ್ಪಿಗೆ ಹಾಕೊಂಡು ಟವಲ್ಸ್ ತಗೊಂಡು ಹೋಗಿರ್ತಾನೆ. ಬಸ್ ಸ್ಟ್ಯಾಂಡ್ ಮೇಲೆ ಅವನ ಮನೆ ಬೀದಿಗೆ ಬರ್ತಾನೆ. ಇನ್ನೊಬ್ಬ ಹಿರಿಯ ಕುಂತಿರ್ತಾನೆ ಮನೆ ಕಟ್ಟಿ ಮಾಡಿ, ಅಡಿಕೆಯಲ್ಲಿ ಬೀಡಿ ಗಿಡಿ ಇಟ್ಕೊಂಡು.
ಈ ಮುದುಕ ಆ ಮುದುಕನ್ ಕೇಳ್ತಾನೆ, ಹೋಗಿದ್ದೆ ಹ್ಞೂನಪ್ಪ ಬಸ್ ಸ್ಟ್ಯಾಂಡಿಗೆ ಹೋಗಿ. ಬಸ್ ಸ್ಟ್ಯಾಂಡ್ ಅಂದ್ರೆ ಅದೊಂದು ದೊಡ್ಡ ತಾಲೂಕು ಆಫೀಸ್ ತರ ಅದು. ಏನು ಬಸ್ ಸ್ಟ್ಯಾಂಡ್ ಮೇಲೆ ಬಂದ್ರೆ ಅವತ್ತಿನ ಎಲ್ಲ ಸುದ್ದಿಗೆ ಹೋಗ್ತಾನೆ, ಏನ್ ನಡೀತಾ ಇರೋದಿಲ್ಲ ಊರಾಗ. ಅದರಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೆ, ಹ್ಞೂ ಹೋಗಿದ್ದೆ. ಏನಂತಾರ, ಊರಾನ್ ರಾಡಿ. ಏನ ಊರಾನ್ ರಾಡಿ ಅಂದ್ರೆ ಅವನು ಕೇಳೋದಿಲ್ಲ ಇವನು ಹೇಳೋದಿಲ್ಲ. ಅದನ್ನ ಇಬ್ರು ಕುತ್ಕೊಂಡು ಎಲ್ಲಡಿಕೆ ಹಾಕೊಂಡು ಕುತ್ಕೊಂತಾರೆ. ಆ ಮನೇಲಿ ಹುಟ್ಟಿರೋ ಒಂದು ಗಂಡು ಮಗು ಒಂದು ಪ್ಯಾಂಟ್ ಹಾಕೊಂಡು ಬೆಳಗ್ಗೆ ಬಸ್ ಪಾಸ್ ಇಟ್ಕೊಂಡು ಹೊರಗೆ ಬರ್ತಾನೆ ಚಪ್ಪಲಿ ಹಾಕೊಳಕ್ಕೆ. ಇಬ್ರು ಮುದುಕರು ಸೇರಿ ಅವನಿಗೆ ಬೈತಾರ್ರಿ, ಅದನ್ನ ಕೇಳಿಸ್ಕೋಬೇಕು. ಹೊಂಟ್ರು ನೋಡಿ ಕೊಳವಿ ಚೊಣ್ಣ ಹಾಕೊಂಡು ಯಾಕಾರ ಹುಟ್ಟತಾವ ನಮ್ಮ ಹೊಟ್ಟೆಯಾಗಿ ಇವ್ರು ಅವನಿವರು ಹೊಂಟು ಎತ್ಲ ಹೋಗ್ತಾವ, ಏನ್ ಓದ್ತಾವ ಏನು ಮಾಡ್ತಾವ, ಯಾಕಾರ ಹುಟ್ಟೆವಲ್ಲ ಅಂತ ಇವನು ಬೈತಾನೆ ಅವನು ಬೈತಾನೆ. ಅವ್ರ ಮನೇಲಿ ಒಂದಿರುತ್ತೆ ಗಂಡು. ಹಂಗ ಬೈಸ್ಕೊಂಡು ನೀವು ಬರ್ತಾನೆ ಬಸ್ ಸ್ಟ್ಯಾಂಡಿಗೆ. ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಯಾವುದೋ ಒಂದು ತಾಲೂಕಿಗೆ ಹೋಗಿ ಅವನು ಕಾಲೇಜು PUC ಎಲ್ಲ ಡಿಗ್ರಿ ಓದಬೇಕು ಅಂತ ಒಂದು 4-5 ಜನ ಗಂಡು ಹುಡುಗರು ಸೇರ್ಕೊಂಡು ಅವ್ರ ಅಪ್ಪಂದ್ರಿಗೆ ಬೈಯೋದು ಕೇಳಂಗಿರತ್ತೆ. ನಮ್ಮ ಅಪ್ಪ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ ಮುಂದೆ ಒಂದು ಹಾವು ಕಚ್ಚಿ ಸಾಯಿದ್ರು ಮರೆ ಬರಿಯೇ ಬೈತಾನ. ಅದು ಅಪ್ಪನ ಮೇಲೆ ಅಗಾಧ ಪ್ರೀತಿನೂ ಇರ್ತದೆ, ಹಂಗೆ ಒಂದು ಸಿಟ್ಟು. ಮಾತು ಎತ್ತಿದ್ರೆ ಬೈತಾನೆ, ಯಾಕೆ ಹುಟ್ಟಿ ನೀನು ಯಾಕೆ ಹುಟ್ಟಿ. ಸಾಕಾಗೋಗಿರ್ತೈತ್ರಿ ಅವನಿಗೆ. ಬಸ್ ಪಾಸ್ ರೊಕ್ಕ ಅವನು ಎಲ್ಲ ಓಡಾಡ್ಗಿರಿ ಊರಾಗಿನ ಕಂಪ್ಲೇಂಟ್ ತಗೊಂಡು ಅಪ್ಪಂಗೆ ಸಾಕಾಗಿರ್ತೈತಿ. ಅಪ್ಪನ ಹತ್ರ ಬೈಸ್ಕೊಂಡು ಮಗಂಗೆ ಸಾಕಾಗಿರ್ತದೆ. ಆ ಫ್ರಸ್ಟ್ರೇಷನ್ ಅವ ಅಲ್ಲಿಂದ ಬಸ್ ಹತ್ತಿ ಕಾಲೇಜಿಗೆ ಹೋಗಿ ಕಾಲೇಜಿಂದ ವಾಪಸ್ ಒಂದು ಊರಿಗೆ ಬರೋಷ್ಟ್ರಾಗ ರಾತ್ರಿ ಮನೆಗೆ ಬರೋ ಟೈಮ್ನಾಗ ಮಾಡುವಂತ ಹರಕಟ್ಗಿರಿ ಏನದವಲ್ರಿ ಅವೆಲ್ಲ ಮತ್ತೆ ನೆಕ್ಸ್ಟ್ ಡೇ ಅಕೌಂಟೆನ್ಸಿ. ನಿಮ್ಮ ಮಗ ಹಿಂಗ್ ಮಾಡಿದ್ರೆ ನಮ್ಮ ಮಗ ನನ್ನ ಅಂತೂ ಹೆಂಗಿದ್ವು ಅಂದ್ರೆ, ನಮ್ಮ ಅಪ್ಪ ಕಟ್ಟಾಕ್ಬಿಟ್ಟಿರ್ತೀನಿ ಸಣ್ಣ ಹುಡುಗಿರ್ತ 8ನೇ ಕ್ಲಾಸ್. ಬೀದಿ ಒಳಗೆ ಹೋಗ್ಬೇಕಾದ್ರೆ ಅಡಿಕೆಯಲ್ಲಿ ಹಾಕೊಂಡು ಹೇಳ್ಕೊಂಡು ಯಾರು ಬೇಕಾದ್ರೆ ಹೇಳಿ ನನ್ನ ಮಗಂಗೆ ಎಂಟಪ್ಪ ನಮ್ಮಲ್ಲಿ ಏನು ಮಾಡಿಲ್ಲ, ಇವತ್ತು ಏನಾದ್ರು ಮಾಡ್ತಾನ ಇವತ್ತು ಹೊಡ್ಕೊಂಡ್ಬಿಡ್ರಿ, ಅಡ್ವಾನ್ಸ್ ಬುಕಿಂಗ್ ತರ ಹೊಡಿ ಅಂತಿದ್ದು ನಮ್ಮ ಅಪ್ಪನ. ನನಗೆ ಇವತ್ತಿಗೂ ಡೌಟು, ಇವತ್ತಿಲ್ಲ ನಾಳೆ ಏನಾದ್ರು ತಪ್ಪು ಮಾಡ್ತಾರೆ ಹೊಡಿರಿ. ನನಗೆ ಎಷ್ಟೋ ಸತಿ ಹೊಡೆದು ಜನ ಯೋಚನೆ ಮಾಡ್ರಿ ಯಾಕೆ ಹೊಡೆದು ಇವನಿಗೆ ಅಂತ. ಏನೋ ಒಂದು ಮಾಡಿರ್ತಾರೆ, ನಾವು ಕೊನೆ ಹೊಡೆಸ್ಕೊಂಡು ಕೇಳೋದೇ ಬಿಟ್ಬಿಟ್ವಿ ಯಾಕೆ ಹೊಡೆದ್ರಿ ಅಂತ. ಗೆಡ್ಡಿ ನಂಗೆ ಬಿಡೋದು ಅಂತ ಕರೀತಾರ್ರಿ ನಮ್ಮ ಕಡೆ. ಇಲ್ಲಿ ಬೀಳತ್ರಿ ಅದು ಬರೋಬ್ಬರಿ. ಇದು ಮೆಲಿಕೆ ಅಂತಾರ, ಇದು ಇಲ್ಲಿ ನೋಡಿ ಹೊಡಿಬೇಕು, ಅದು ಗುಮ್ ಅನ್ಬೇಕು. ಹಿಂದೆ ಬಿದ್ದು ಮುಂದೆ ನಡ್ಕೊಂಡು ಹೋದ್ರೆ ಮುಂದೆ ಹೊಡತ್ತಾ ಒಟ್ಟು ಹೊಡಿತಿದ್ರೆ ಅದೊಂದು ಸೀಲ್ ಬಿದ್ರೇನ ಅದು ಶಿಲೆ ತರ ಕೆತ್ತಿ ರೆಡಿ ಅದು ಓಡಾಡ್ರು. ಇವನ್ ಎಲ್ಲಾ ಪಿಕ್ಚರ್ನಾಗ ತಗೊಂಬರಲೆ, ಇದು ಬೇಕು. ಅದು ಒರಿಜಿನಲ್ ಕರುನಾಡು ಅಂತ ಬಂದಿದ್ದೆ ಆ ಕರಿಮಣ್ಣಿಂದ. ಅದು ಕರಿಮಣ್ಣು ಕರಿನಾಡಾಗಿದ್ದು ಕರುನಾಡಾಯ್ತು ಅಂತ ಹೇಳ್ತಾರೆ. ಆಮೇಲೆಲ್ಲ ವಚನ ಸಾಹಿತಿಗಳು, ಕನ್ನಡದ ಪರಂಪರೆ ಮೂಲ ಸಾಹಿತಿಗಳೆಲ್ಲ ಅದೇ ನಾಡವ್ರೆ. ಪಂಪ, ರನ್ನ, ಜನ್ನ, ಹರಿಹರ, ರಾಘವಾಂಕ, ಗದಗಿನ ನಾರಾಯಣಪ್ಪ ಈ ಥರ ದೊಡ್ಡ ಉದ್ದ ಹೆಸರೇ ಜನ್ನಂಗೆ ಕರೀತಾರೆ ಗದಗಿನ ನಾರಾಯಣಪ್ಪ ಅಂತ. ಸಂಸ್ಕೃತ ಕವಿಗಳೆಲ್ಲ ಅಲ್ಲಿದ್ದಾರೆ. ಬಸವಣ್ಣ, ಅಕ್ಕಮಹಾದೇವಿ, ಜಯರದಾಸಿಮಯ್ಯ, ಅಲ್ಲಮ್ಮ ಪ್ರಭು, ಬಸವಣ್ಣವರು, ಇಂಥ ಎಲ್ಲ ಬಯಲು ಆಲಯ ಜಂಗಮ ಸಾಹಿತ್ಯ ಎಲ್ಲ ತೀರಾ ಹತ್ತಿರದಿಂದ ಕೇಳಿಬಲ್ಲ ನಾನು. ಹಿರಿಯರ ಬಾಯಲ್ಲಿ, ಜ್ಞಾನಿಗಳ ಬಾಯಲ್ಲಿ. ಅದೊಂದು ಕನ್ನಡದ ಗಂಧ, ಕನ್ನಡದ ಸೊಗಡು, ಕನ್ನಡದ ಎಲ್ಲವನ್ನೂ ಹೊತ್ತ ನೆಲ ಅದು. ಅಲ್ಲಿದೊಂದು ಜೀವಂತಿಕೆ, ಅಲ್ಲಿದೊಂದು ಲ್ಯಾಂಗ್ವೇಜ್ ಮೇಲೆ ಒಂದು ಭಯಂಕರ ದಾದಾಗಿರಿ ಮೇಲಿಬೇಕು ನೀನು. ಆ ಮೂಲೆ ಹಂಗೆ ಅಲ್ಲ ಅದು. ಆ ಲ್ಯಾಂಗ್ವೇಜಲ್ಲಿ ಹುಟ್ಟಿದ್ಯಾ ನಿನ್ಗೆ ಅಷ್ಟು 2 ವರ್ಷದಿಂದ ಪದೇ ಹೇಳಿದೆ ಅದ್ರ ಮೇಲೆ ಮಾಡೋದು, ನಾನು ಅದ್ರ ಮೇಲೆ ಮಾಡೋದು, ಅದನ್ನ ತಪಸ್ಸು ಮಾಡೋದು ನಿನ್ನ ಕೈ ಹಿಡಿಯುತ್ತೆ ಅಂತ ಹೇಳಿದೆ. ಆ ತಪಸ್ಸಿಗೆ ಇವ್ರು ಹ್ಞೂ ಅಂದ್ರು. ಅವರು ದಿನ ಮಾಡೋ ಪ್ರಾಕ್ಟೀಸ್, ಎಂಟೈರ್ ತಂಡ ಇಡೀ ಸಿನಿಮಾನ ನಾಟಕದ ಥರ ಅವ್ರ ಆಫೀಸಲ್ಲಿ ಪ್ರಾಕ್ಟೀಸ್ ಮಾಡೋದು ನೋಡ್ತಿದ್ರೆ ಒಂದೊಂದು ಹೊತ್ತಲ್ಲಿ ನಾನು ಊರಿಗೆ ಹೋದಂಗೆ ಆಗುತ್ತೆ, ತುಂಬ ಎಮೋಷ್ನಲ್ ಕೂಡ ಆಗುತ್ತೆ. ಅವರ ಎಲ್ಲ ಉಡಾಳ್ಗಿರಿಗೆ ಅವ್ರೆಲ್ಲಕ್ಕಿಂತ ದೊಡ್ಡ ಉಡಾಳನಾಗಿ ನಾನು ಜೊತೆಗೆ ನಿಂತಿದ್ದೀನಿ. ಹಾಗೆ ಈಗ ಕೇಳ್ಕೊಂಡ ಪೃಥ್ವಿ ಧನಂಜಯನ ಕೇಳ್ಕೊಂಡ ತಕ್ಷಣ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂಥ ಬಡವರ ಮಕ್ಕಳ ಬ್ರ್ಯಾಂಡ್ ಅಂಬಾಸಡರ್ ನಾನು ತೀರಾ ಇಷ್ಟ ಆಗೋ ವ್ಯಕ್ತಿತ್ವ ಅದೇನೆ. ಕಿವಿ ಕೊಡ್ತಾನೆ ಎಲ್ಲದಕ್ಕೂ, ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು. ದೊಡ್ಡದಕ್ಕೆ ಸಪೋರ್ಟ್ ಮಾಡೋದು ಬಹಳ ಜನ ಇದ್ದಾರೆ, ದೊಡ್ಡವರಿಗೆ ದೊಡ್ಡವರೇ ಆಗ್ಬಾರದು. ಬಟ್ ಎಲ್ಲದನ್ನು ಕೇಳಿ ಸಹಕಾರ ಕೊಡ್ತಾನೆ, ಅದನ್ನ ಅರ್ಥ ಮಾಡ್ಕೊತಾನೆ. ಆ ಒಂದು ಗುಣಕ್ಕೆ ನನ್ನ ಇಡೀ ಉಡಾಳ ತಂಡದ ಪರವಾಗಿ ಒಂದು ರಾಯಲ್ ಸಲ್ಯೂಟ್ ಅಪ್ಪನಿಗೆ. ಯಾಕೆಂದ್ರೆ ಈಗ ನಾವು ಬಣ್ಣ ಹಚ್ಚೋರಲ್ಲ,
ನಾವೇನೇ ಮಾತಾಡಿದ್ರು ಏನೋ ಮಾತಾಡ್ತಾವ ಹುಚ್ಚವ ಅಂತಾರೆ. ಬಣ್ಣ ಹಚ್ಚೋರು ಮಾತಾಡಿದ್ರೆ ರೀಲ್ಸ್ ಆಗ್ಬಿಡ್ತವೆ. ನಾನು ತುಂಬಾ ಕಡೆ ನೋಡಿದ್ದೀನಿ. ನಾನು ಏನೇನೋ ಮಾತಾಡಿರ್ತೀನಿ, ಅವು ಅದು ಎಲ್ಲಿ ಶುರು ಮಾಡಿ ಎಲ್ಲಿ ಎಂಡ್ ಮಾಡ್ಬೇಕು ರೀಲ್ಸ್ ಅಲ್ಲಿ ಅಂತ ಗೊತ್ತಾಗಲ್ಲ. ಇದು ಹುಚ್ಚರು ಮಾತು ಥರ. ಆಮೇಲೆ ನಾವು ಹುಚ್ಚರು ಅಂತ ನಮ್ಮ ಮನೇಲಿ ಗೊತ್ತಿರುತ್ತೆ, 4 ಮಂದಿಗೆ ಗೊತ್ತಿರುತ್ತೆ, ಇಡೀ ಕರ್ನಾಟಕಕ್ಕೆ ಗೊತ್ತಾಗಕ್ಕೆ ನಾವು ಸಿನಿಮಾ ಮಾಡೋದು. ಈ ಬಣ್ಣ ಹಚ್ಚಿದಾಗ ಏನೇ ಮಾತಾಡ್ಬಿಟ್ರು ರೀಲ್ಸ್ ಆಗ್ಬಿಡ್ತವೆ. ಆಹಾ ಎಂಥ ಮಾತು ಅಂತ. ಅದು ಗ್ಲಾಮರ್ನ ಪವರ್ ನಮ್ಗೆಲ್ಲ ಕೊಟ್ಟು ಗ್ಲಾಮರ್ ಒಂದು ಕೊಟ್ಟಿಲ್ಲ. ಏನು ಮಾಡೋಕ್ಕಾಗಲ್ಲ, ನಾವು ಪಡ್ಕೊ ಬಂದಿರೋದು ಅಷ್ಟೇ. ಸೊ ಉಡಾಳ ಚಿತ್ರತಂಡಕ್ಕೆ ತಾವು ಸದಾಕಾಲ ಜೊತೆಗೆ ನಿಲ್ಲಿ ಅಂತ ಕೈ ಮುಗಿದು ಕೇಳ್ಕೊತಾರೆ. ಯಾಕಂದ್ರೆ ಇದು ಅಭೂತಪೂರ್ವ ಕನ್ನಡದ ಎಕ್ಸಾಂಪಲ್ ಆಗೋ ಸಿನಿಮಾ. ನಾನೊಬ್ಬ ಪ್ರೇಕ್ಷಕಾಗಿ ಇವತ್ತೇ ಹೇಳ್ತಿದ್ದೀನಿ, ನಮ್ಮ ಸಹಕಾರ ಎಂದಿಗೂ ಇದೆ. ಯಾವತ್ತಿಗೂ ನಾವು ನಿಮ್ಮನ್ನು ಬಿಡಲ್ಲ, ನೀವು ನಮ್ಮನ್ನು ಬಿಡಬೇಡಿ. ಥ್ಯಾಂಕ್ ಯು ಸೋ ಮಚ್. ನಾನೀಗ ಧನಂಜಯ ಮಾತಾಡ್ತೀನಿ. ಎಲ್ಲರೂ ನಮಸ್ಕಾರ. ಫಸ್ಟ್ ಹೊಗಳಿದ್ರು ಯೋಗರಾಜ್ ಸರ್, ಆಮೇಲೆ ಇಮಿಡಿಯೇಟ್ ಆಗಿ ಟ್ರಾಲ್ ಮಾಡ್ಬಿಟ್ರು. ನಾವು ಎಷ್ಟು ಒಳ್ಳೊಳ್ಳೆ ವಿಷಯ ಹೇಳ್ತೀವಿ, ಸುಮ್ಮನೆ ಹೇಳಿದ್ದೆಲ್ಲ ವೈರಲ್ ಆಗುತ್ತಲ್ಲ ಅಂತ. ಏನೇನೋ ಹೇಳ್ತೀವಿ ಅದೆಲ್ಲ ವೈರಲ್ ಆಗುತ್ತಲ್ಲ ಅಂತ. ತುಂಬ ಖುಷಿ ನನಗೆ. ಆ್ಯಕ್ಚುಲಿ ಫಸ್ಟು ಯೋಗರಾಜ್ ಸರ್ಗೆ ಸೆಲ್ಯೂಟ್ ಮಾಡಬೇಕು. ಏಕೆಂದರೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿದೆ ಇಂಡಸ್ಟ್ರಿಗೆ. ಯಾವಾಗಲೂ ಒಂದು ತುಂಬ ಒಳ್ಳೆ ಕಲ್ಚರ್ ಏನಂದರೆ, ತಮ್ಮ ನಿರ್ದೇಶನದ ಜೊತೆಗೆ ಆ ಟೀಮ್ಗಳಿರುತ್ತಲ್ಲ, ಅಲ್ಲಿಂದ ನಿರ್ದೇಶಕರುಗಳು ಆಚೆ ಬರಬೇಕಲ್ಲ, ಅದು ತುಂಬ ಇಂಪಾರ್ಟೆಂಟ್. ಅಲ್ಲಿಂದ ಪ್ರತಿಭೆಗಳು ಆಚೆ ಬರೋದು ತುಂಬ ಇಂಪಾರ್ಟೆಂಟು. ಆ ಥರ ತುಂಬ ಕೆಲಸಗಳು ಯೋಗರಾಜ್ ಸರ್ ಕಡೆಯಿಂದ ಆಗಿದೆ. ತುಂಬ ಜನ ಬಂದಿದ್ದಾರೆ. ನಾನೇ ನನ್ನದೇ ಎಕ್ಸಾಂಪಲ್ ಕೊಡ್ತೀನಿ. ಅವರು ಈಗ ಪದವಿ ಪೂರ್ವ ಹರಿಪ್ರಸಾದ್ ಜಯಣ್ಣವರು ಡೈರೆಕ್ಟ್ರು. ಸೊ ಅವರು ಮತ್ತು ಯೋಗರಾಜ್ ಸರ್ ಸಿನಿಮಾ ಮಾಡಬೇಕು ಅಂತ ಬಡವ ರಾಸ್ಕಲ್ ಟೈಟ್ಲ್ ಇಟ್ಕೊಂಡಿದ್ರು. ನಮ್ಗೆ ಆ ಟೈಟ್ಲು ಬೇಕಾಗಿತ್ತು. ನಾವು ಹೋದ್ವಿ, ಇಲ್ಲಿ ನೋಡಿದ್ರೆ ಯೋಗರಾಜ್ ಸರ್ ಬ್ಯಾನರಲ್ಲಿ ರಿಜಿಸ್ಟರ್ ಆಗಿತ್ತು. ಸೊ ನಮ್ಮ ಡೈರೆಕ್ಟ್ರು ಇಲ್ಲ, ಅದು ಬೇಕೇ ಬೇಕು ಕೇಳಿ ಅಂತ. ನಾನು ಹೆಂಗೆ ಕೇಳೋದು ಅಂತ ಕೇಳಿದೆ. ಇಲ್ಲ ಕಣೋ, ಅದು ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ. ಹಿಂಗೆ ಹರಿಪ್ರಸಾದ್ ಅವರು ನಾವು ಅವ್ರನ್ನ ಕೇಳಿದ್ವಿ. ಸೊ ಹಂಗೆ ಪ್ರತಿ ಸರಿನೂ ಅವಾಗವಾಗ ರಾತ್ರಿ ಹೊತ್ತು ಮೆಸೇಜ್ ಬಿಡ್ತಾ ಇದ್ದೆ, ಸರ್ ಏನೋ ಬಡವ್ರ ಮಕ್ಕಳೇನೋ ಮಾಡ್ಕೊತೀವಿ, ಕೊಡಿ ಸರ್ ಕೊಡಿ ಸರ್ ಕೊಡಿ ಸರ್ ಅಂತ. ಒಂದಿನ ಫೋನ್ ಮಾಡಿ ಬಂದು ತಗೊಂಡೋಗೋ ಅಂದರು. ತಗೊಂಡೋಗೋ ಅಂತ ಹೇಳಿ ತುಂಬ ಚೆನ್ನಾಗಿ ವಿಶ್ ಮಾಡಿ ಕಳಿಸಿದ್ರು. ಬಡವ ರಸ್ಕಲ್ ತುಂಬ ಚೆನ್ನಾಗಾಯಿತು. ಅದರ ನಂತರ ಫಸ್ಟು ಟೈಟ್ಲ್ ಇಸ್ಕೊಂಡಿದ್ವಿ. ಅದಾದಮೇಲೆ ಟಗರು ಪಲ್ಯ ಸ್ಕ್ರಿಪ್ಟ್ ಕೇಳಿದೆ. ಒಂದ್ಸಲ ಉಮೇಶ್ ಭಟ್ರ ಶಿಷ್ಯನೇ ಸ್ಕ್ರಿಪ್ಟ್ ಕೇಳಿದಾಗ ಎಲ್ಲ ನಂಗೆ ತುಂಬ ಇಷ್ಟ ಆಗೋಯ್ತು. ಅದೇ ಹಿಂಗೆ ಇಲ್ಲ ಯೋಗರಾಜ್ ಸರ್ ನಾವೆಲ್ಲ ಮಾಡಬೇಕು ಅಂತ ಇದ್ದೀವಿ ಅಂತ ಉಮೇಶ್ ಅವ್ರು ಹೇಳಿದ್ರು. ಇರಿ ಅದು ನಾವು ಮಾಡೋಣ ಈಗ ಅಂದ್ಬಿಟ್ಟು ಮತ್ತೆ ಫೋನ್ ಮಾಡಿದೆ. ಸರ್ ಅದು ನಾನು ಮಾಡ್ಕೊತೀನಿ ಪ್ರೊಡಕ್ಷನ್. ಇಲ್ಲ ಕಣೋ, ನಾವೇನೋ ಮಾಡಬೇಕು ಅಂತ ಇದ್ದೀವಿ. ಇಲ್ಲ ಸರ್ ನಾನು ಮಾಡ್ಕೊತೀನಿ, ಏನೋ ಬಡವ್ರ ಮಕ್ಕಳೇನೋ ಮಾಡ್ಕೊತೀನಿ ಕತೆ ಇಸ್ಕೊಂಡೆ. ಟಗರು ಪಲ್ಯನೂ ಸೂಪರ್ ಹಿಟ್ ಆಯಿತು. ಅಂದರೆ ಇದೆಲ್ಲ ಯಾಕೆ ಹೇಳಿದೆ ಅಂದರೆ, ತುಂಬ ಅಂದರೆ ಅವ್ರ ಒಳಗಡೆ ನಾವು ಎಷ್ಟೇ ತೊಗೊಂಡ್ರು ಅಷ್ಟು ಇನ್ನೂ ಆಚೆ ಬರುವಷ್ಟು ಅಗಾಧವಾದ ಪ್ರತಿಭೆ. ಅಂದರೆ ಈಗ ಹೇಳ್ತಾ ಇದ್ದಾರೆ, ನನ್ನ ತಲೆ ಸ್ವಲ್ಪ ದೊಡ್ಡದಿದೆ, ಟೋಪಿ ಅಂದರೆ ಮೆಟಾಫರಿಕಲಿ ಅದು ತುಂಬ ದೊಡ್ಡದಿದೆ, ಹೃದಯನೂ ಅಷ್ಟೇ ದೊಡ್ಡದಿದೆ. ಅವ್ರ ಜೊತೆ ಇರೋರು, ಬಂದಿರೋರು, ವರ್ಕ್ ಮಾಡಿರೋರು ತುಂಬ ಜನ ನಿರ್ದೇಶಕರು ಆಚೆ ಬರ್ತಿದ್ದಾರೆ. ಆ್ಯಂಡ್ ಪ್ರತಿಭೆಗಳು ಗುರುತಿಸೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನನಗೆ ಪದವಿ ಪೂರ್ವ ನಮ್ಮ ಪೃಥ್ವಿ ಸಿಕ್ಕಾಗೂ ಅಷ್ಟೇ. ಪೃಥ್ವಿ ನೋಡಿದಾಗ ಈ ಹುಡುಗ ತುಂಬ ಚೆನ್ನಾಗಿದ್ದಾನಲ್ಲ, ಟ್ಯಾಲೆಂಟೆಡ್ ಇದ್ದಾನೆ, ತುಂಬ ಅಂದರೆ ಅವನು ನೋಡ್ತಿದ್ದಂಗೆ ಅದು ಚೆನ್ನಾಗಿ ಸ್ಕ್ರೀನ್ಗೂ ತುಂಬ ಚೆನ್ನಾಗಿ ಕಚ್ಕೋತಾನು, ಅಷ್ಟು ಚೆನ್ನಾಗಿರೋ ಹುಡುಗ ಇವನು ಅಂತ. ನಾನು ಇನ್ನು ನನ್ನ ಸಿನಿಮಾ ಅನೌನ್ಸ್ ಮಾಡಿಲ್ಲ, ಅದು ಕೋಟಿ ಅಂತ ಹೇಳೋ ಒಂದು ಸಿನಿಮಾ. ಅದರಲ್ಲಿ ತಮ್ಮನ ಪಾತ್ರ ಮಾಡೋಕ್ಕೆ ಬಂದೆ ಅವನು. ನಾನು ಅವಾಗ ನೋಡ್ತಾ ಇದ್ದೆ, ಇವನು ಒಬ್ಬನ ಭಟ್ರಿಂದ ಕಿತ್ಕೊಂಡಿದ್ರಾಗಿತ್ತಲ್ಲ, ಅಲ್ಲಿ ಸಿಗಾಕೊಂಡ್ಬಿಡ್ತೀನಿ. ಅದಾದಮೇಲೆ ಉಡಾಳ ನೋಡಿದಾಗ ಪರ್ಫೆಕ್ಟ್ ಟೈಟ್ಲು ಅಂತ ಅನಿಸಿದ್ದು ಇವನಿಗೆ. ಅಷ್ಟು ತರಲೆ ಇದ್ದಾನೆ ಆ್ಯಂಡ್ ಟ್ಯಾಲೆಂಟೆಡ್ ಇದ್ದಾನೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ತಾನೆ. ಸ್ಟೇಜ್ ಮೇಲೆಲ್ಲ ನೋಡಿ, ಸಿನಿಮಾ ರಿಲೀಸ್ಗಿಂತ ಮುಂಚೆನೇ ಆಲ್ರೆಡಿ ನಮಗೆಲ್ಲ 20-21 ವರ್ಷದಲ್ಲಿ ಏನು ಮಾಡಬೇಕು ಜೀವನದಲ್ಲಿ ಅಂತ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ರೈಟ್ ಏಜಲ್ಲಿ ಈಸ್ ಇನ್ ರೈಟ್ ಹ್ಯಾಂಡ್ಸ್. ಕರೆಕ್ಟ್ ಟೈಮ್ಗೆ ಯೋಗರಾಜ್ ಸರ್ ಆ್ಯಂಡ್ ಆ ಟೀಮಿಗೆ ಸಿಕ್ಕಿ, ಅದು ಯಾವುದೇ ಕಲಾವಿದರಿಗೂ ತುಂಬ ಇಂಪಾರ್ಟೆಂಟು. ಈಗ ಇಲ್ಲಾಂದರೆ ಜರ್ನಿಗಳು ತುಂಬ ಬೇರೆ ಬೇರೆ ಥರ ಡೈವರ್ಷನ್ ತಗೊಳುತ್ತೆ, ತುಂಬ ಅಂದರೆ ತುಂಬ ಟೈಮ್ ತಗೊಳುತ್ತೆ ಬಂದು ಎಮರ್ಜ್ ಆಗೋಕ್ಕೆ ಎಲ್ಲ. ಸೊ ಒಳ್ಳೆ ಪ್ರತಿಭೆಗಳಿಗೆ ಆ ಥರದೊಂದು ವೇದಿಕೆ, ಒಂದು ಟೀಮ್ಗಳು ಸಿಗೋದು ತುಂಬ ಇಂಪಾರ್ಟೆಂಟ್. ಅದ್ರ ಕಡೆಗೇ ಇವತ್ತು ಎಲ್ಲರೂ ಒಡೆದಾಡ್ತಿರೋದು. ಯಾಕೆಂದರೆ ಕನ್ನಡ ಇಂಡಸ್ಟ್ರಿಗೆ ತುಂಬ ಜನ ಬೇಕು ಇವತ್ತು, ನಿರ್ದೇಶಕರು, ಆ್ಯಕ್ಟ್ರುಗಳು ಎಲ್ಲರೂ. ಸೊ ಅದ್ರ ಕಡೆಗೆ ಯೋಗರಾಜ್ ಸರ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ನನಗೆ ಖುಷಿ. ಆ್ಯಂಡ್ ಪೃಥ್ವಿ
ನಾನು ವೆರಿ ಎಮೋಷನಲಿ ಅಟ್ಯಾಚ್. ನನಗೆ ಅವನು ಸಿಕ್ಕಿರೋ ತಮ್ಮ, ಅವನು ಅಷ್ಟು ಒಂದು ಜರ್ನಿ ಮಾಡಿದ್ದೀವಿ ಇಡೀ ಒಂದು ನಮ್ಮ ಸಿನಿಮಾ ಶೂಟಲ್ಲಿ. ತುಂಬ ಅಂದರೆ ತುಂಬ ಒಳ್ಳೆ ಭವಿಷ್ಯ ಇದೆ. ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅವ್ನು ಹೇಳ್ತಾ ಇದ್ದ, ಅಣ್ಣ ನಾನು ಮಾಸ್ ಹೀರೋ ಆಗಬೇಕು ಅಂತ. ವಯಸ್ಸಿಗೆ ತಕ್ಕಂಗೆ ನೀಟಾಗಿ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡವರು ಮಾಸ್ ಹೀರೋ ಆಗೋಕ್ಕೆ ಒಂದು ಜರ್ನಿ ಕೇಳುತ್ತೆ. ಆ ಜರ್ನಿ ಆಗ್ತಾ 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 ಅದು ಆಗುತ್ತೆ. ಆ್ಯಂಡ್ ಇನ್ನೊಂದು ಅವನ ಬಗ್ಗೆ ಅದ್ಭುತವಾದ ವಿಷಯ ಅಂದರೆ ನನಗೆ ತುಂಬ ಇಷ್ಟ ಆಗೋದು, ಯಾವಾಗಲೂ ಫಸ್ಟು ಪ್ರೇಕ್ಷಕನ ಮುಂದೆ ಬರಬೇಕಾದ್ರೆ ಅವನಿಗೆ ಕೈ ಮುಕ್ಕೊಂಬರ್ಬೇಕು, ಹಂಬಲ್ ಆಗಿ ಬರಬೇಕು. ಅವನಲ್ಲಿ ಅದು ತುಂಬ ಚೆನ್ನಾಗಿದೆ. ಅವನು ತುಂಬ ತಗ್ಗಿ ಹೋಗಿ ಒಳ್ಳೆ ಸಂಸ್ಕಾರ ಇದೆ. ಅದು ಯಾವಾಗಲೂ ಕಾಪಾಡುತ್ತೆ. ಯಾಕೆಂದರೆ ನಮ್ಮ ಕೆಲಸ ನಾವು ಜನಕ್ಕೆ ರೀಚ್ ಆಗಿ ಎಲ್ಲ ಆದಮೇಲೆ ಖಂಡಿತ ತುಂಬ ಎದೆತ್ಕೊಂಡು ಓಡಾಡೋಕ್ಕೆ ಅವಕಾಶ ಇರುತ್ತೆ. ಬಟ್ ಯಾವಾಗ ನಾವು ಅವ್ರಿಗೆ ತಲುಪೋವರೆಗೂ, ಅವ್ರಿಗೆ ರೀಚ್ ಆಗೋವರೆಗೂ ತಗ್ಗಿ ಬಗ್ಗಿನೇ ನಡಿಬೇಕು. ಆ್ಯಂಡ್ ರೀಚ್ ಆದಮೇಲೆ ಅವ್ರು ಕೊಡೋ ಪ್ರೀತಿ ಅಭಿಮಾನ ಅದು ಆಟೋಮೆಟಿಕ್ಕಾಗಿ ಇನ್ನೂ ಬಗ್ಸುತ್ತೆ ಅದು. ಸೊ ಅವನು ಆ ರೂಟಲ್ಲಿ ತುಂಬ ಚೆನ್ನಾಗಿದ್ದಾನೆ. ಒಳ್ಳೆಯದಾಗಲಿ ಪೃಥ್ವಿ. ಆ್ಯಂಡ್ ರಿತಿಕಾದು ಮೊದಲನೇ ಸಿನಿಮಾ ನಾನೇ ಟ್ರೈಲರ್ ರಿಲೀಸ್ ಮಾಡಿದ್ದೆ. ಒಳ್ಳೆಯದಾಗಲಿ, ತುಂಬ ಚೆನ್ನಾಗಿ ಕಾಣ್ತೀರಾ ಇಬ್ಬರೂ ಸ್ಟೇಜ್ ಮೇಲೆ. ಆ್ಯಂಡ್ ನಮ್ಮ ನಿರ್ದೇಶಕರಿಗೆ ಅಮೂಲ್ ಪಾಟೀಲ್ ಒಳ್ಳೆಯದಾಗಲಿ. ಮತ್ತು ಯೋಗರಾಜ್ ಸರ್ ಗಾಡಿಯಿಂದ ಇನ್ನೊಬ್ಬರು ಒಳ್ಳೆಯ ನಿರ್ದೇಶಕರು. ತುಂಬ ಖುಷಿ ಏನಂದರೆ ಅಲ್ಲಿ ಒಂದು ರೀಜನ್ ಸೆಲೆಕ್ಟ್ ಮಾಡ್ಕೊಂಡು ಆ ಇದರಲ್ಲಿ ಸಿನಿಮಾ ಮಾಡೋಕ್ಕೆ ಹೊರಟಿರೋದು ಅದ್ಭುತ. ಆ್ಯಂಡ್ ನಮ್ಮ ನಿರ್ಮಾಪಕರು ರವಿ ಶಾಮ್ನವ್ರವ್ರಿಗೆ ಅಂದರೆ ಹೇಳ್ತಿರೋದು, ಎಫರ್ಟ್ ಎಲ್ಲರೂ ಹಾಕ್ತಾರೆ, ಆದರೆ ಅದು ಪ್ರಾಪರಾಗಿ ಅದಕ್ಕೊಂದು ಒಳ್ಳೆ ಪಾತ್ ಬೇಕಲ್ಲ, ಅದನ್ನು ತುಂಬ ಚೆನ್ನಾಗಿ ಅವ್ರು ಅರ್ಥ ಮಾಡಿಕೊಂಡು ಕರೆಕ್ಟಾಗಿರೋ ಟೀಮ್ ಜೊತೆ ತುಂಬ ಚೆನ್ನಾಗಿ ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ಅದು ತುಂಬ ಒಳ್ಳೊಳ್ಳೆ ನಿರ್ಮಾಪಕರ ಲಕ್ಷಣ ಅದು. ಸೊ ನಿರ್ಮಾಪಕರಾಗಿ ತುಂಬ ಯಶಸ್ವಿ ಆಗಲಿ ಸರ್. ಥ್ಯಾಂಕ್ ಯು. ಆ್ಯಂಡ್ ಎಲ್ಲರೂ ಓಡಾಡಿದ್ದೀವಿ ಡೆಫಿನೆಟ್ಲಿ. ಅದು ಓಡಾಡ್ತಾನ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಅದು ಎಲ್ರಿಗೂ ಕನೆಕ್ಟ್ ಆಗೋಕ್ಕೆ ಸಾಧ್ಯ. ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಲಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಈಗ ಓಡಾಡಿರೋ ರಾಜ ಪೃಥ್ವಿಯವ್ರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಇದು ನನ್ನ 2ನೇ ಚಿತ್ರ ಉಡಾಳ ಅಂತ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಮೊದಲದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಇಲ್ಲಿ ಬಂದಿರೋದಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಯೋಗರಾಜ್ ಸರ್ ನಮ್ಮ ಗುರುಗಳು, ಅವ್ರಿಗಿಂತ ದೊಡ್ಡ ಉಡಾಳ ಯಾರು ಇಲ್ಲ ಅಂತ ಎಲ್ರಿಗೂ ಗೊತ್ತು. ನಿಜವಾಗ್ಲು ನನಗೆ ಸರ್ ಗುರುಗಳಾಗಿ ಸಿಕ್ಕಿರೋದು ನನ್ಗೆ ನಿಜವಾಗ್ಲು ಪುಣ್ಯ ಅಂತ ಹೇಳ್ಬೋದು. ನನಗೆ ಧನಂಜಯಣ್ಣ ಏನಿಲ್ಲ ಅಂದ್ರೆ ಒಂದು 10 ಅಲ್ಲ, ಒಂದು 20 ಸತಿ ಹೇಳಿದ್ದಾರೆ, ಒಳ್ಳೆ ಹ್ಯಾಂಡಲ್ ಸಿಕ್ಕಿದೆ ಒಳ್ಳೆ ಹ್ಯಾಂಡಲ್ ಸಿಕ್ಕಿದೆ ಅಂತ. ನಿಜವಾಗ್ಲು ತುಂಬಾ ಒಳ್ಳೆ ಹ್ಯಾಂಡಲ್ ಸಿಕ್ಕಲ್ಲಿ ಯೋಗರಾಜ್ ಸರ್ ಮತ್ತು ಯೋಗರಾಜ್ ಸಿನಿಮಾಸ್ ಅಂತ ಒಂದು ಒಳ್ಳೆ ಟೀಮ್ ಸಿಗೋದಕ್ಕೆ ನಿಜವಾಗ್ಲು ಪುಣ್ಯ ಮಾಡಿದ್ದೀನಿ. ಈಗಾಗಲೇ ಪದವಿ ಪೂರ್ವ ಬಂದಾಗ ತುಂಬಾ ಸಪೋರ್ಟ್ ಮಾಡಿದ್ರಿ. ಈಗ ನನ್ನ ಉಡಾಳ ಕೂಡ ಬರ್ತಾ ಇದೆ. ಈಗ ನನ್ನ ಪದವಿ ಪೂರ್ವ ಏನ್ ನೋಡಿದ್ರು ಅದಕ್ಕಿಂತ ಡೈಟ್ ಆಪೋಸಿಟ್ ಆಗಿರುತ್ತೆ ಈ ಕ್ಯಾರೆಕ್ಟರ್. ಈಗಾಗಲೇ ನೋಡಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ ಅನ್ಸುತ್ತೆ ಯಾವ ತರ ಇದೆ ಕ್ಯಾರೆಕ್ಟರ್ ಅಂತ. ಆಮೇಲೆ ಇನ್ನೊಂದು ನಮ್ಮ ಮೋಸ್ಟ್ ಫೇವ್ರೇಟ್ ನಮ್ಮ ಅಣ್ಣ, ನನ್ನ ಸ್ವಂತ ಅಣ್ಣ ಡಾಲಿ ಧನಂಜಯ ಅಣ್ಣ. ಅಂದ್ರೆ ನಾನು ಮೊದಲನೇ ಬಾರಿ ಅಣ್ಣನ ಮೀಟ್ ಆಗಿದ್ದು ಅದೇ ಕೋಟಿ ಸಿನಿಮಾ ವರ್ಕ್ಶಾಪ್ ಅಲ್ಲೇ. ಅದಂದ್ರೆ ಒಂದ್ ದಿವಸ ಮೀಟ್ ಆಗಿದ್ದು ಫಸ್ಟ್ ಡೇ. ಅವತ್ತಿಂದ ಇವತ್ತಿನವರೆಗೂ ನನ್ನ ಸ್ವಂತ ತಮ್ಮನ ತರನೇ ನೋಡ್ಕೊಂಡಿದ್ದಾರೆ, ಅಷ್ಟೇ ಪ್ರೀತಿ ನೀಡಿದ್ದಾರೆ. ಥ್ಯಾಂಕ್ ಯು ಅಣ್ಣ. ಇದು ಕರೆದಾಗ ಪ್ರೀತಿ ನಾನು ಹಿಂಗೆ ಹೇಳಿದೆ, ಅಣ್ಣ ಈ ತರ ಹಿಂಗೆ ಕರಿಯಕ್ಕೆ ಬರ್ತೀವಿ, ಆಯ್ತಳ ಬರ್ತೀನಿ ತಗೊಳ ಅಂತ. ಯಾವತ್ತಂತೂ ಕೇಳಿಲ್ಲ, ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಬೇಕು ನನಗೆ ಕೊನೆ ಮಟನು. ಹಾಗೂ ನಮ್ಮ ಡೈರೆಕ್ಟರ್ ಅಮೂಲ್ ಪಾಟೀಲ್ ಅಣ್ಣ. ನಾನು ಅಣ್ಣ ಮಾತಾಡ್ಬೇಕಾರೆ ಅಣ್ಣ ಒಂದೇ ಏನಂದ್ರೆ ಅಣ್ಣ ಕುತ್ಕೊಂಡು ಮಾತಾಡ್ಬೇಕಾರೆ ಈಗ ಏನೋ ಸ್ಕ್ರಿಪ್ಟ್ ಮಾಡ್ತಾ ಇರ್ತಾರೆ, ನಂದು ಅವಶ್ಯಕತೆ ಇಲ್ಲ ನಾನು ಅಲ್ಲಿ ಇರೋದು, ಅಟ್ಲೀಸ್ಟ್ ಸುಮ್ಮನೆ ಕೇಳ್ಕೊಂತ ಹೋದ್ರೆ ಸಾಕು ಅಂತ. ಬಟ್ ಆದ್ರೂ ನಮ್ಮನ್ನು ಇನ್ವಾಲ್ವ್ ಮಾಡ್ತಾರೆ. ಈ ತರ ಏನೋ ಹಿಂಗಿದ್ರೆ ಓಕೆನಾ, ಹೆಂಗ್ ಅನ್ಸ್ತೋ ಹಂಗ ಅನ್ಸ್ತೋ ಅಂತ ನಮ್ಮ ಒಪಿನಿಯನ್ ಕೇಳ್ತಾರೆ. ಥ್ಯಾಂಕ್ ಯು ಅಣ್ಣ. ಅಣ್ಣನ ಜೊತೆ ವರ್ಕ್ ಮಾಡೋದು ನಿಜವಾಗ್ಲೂ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಹಾಗೂ ನಮ್ಮ ಹೀರೋಯಿನ್ ರಿತಿಕಾ ಶ್ರೀನಿವಾಸ್ ರೀಸೆಂಟ್ ಆಗಿ ಮೀಟ್ ಆದ್ವಿ. ಇವಾಗ ಜಸ್ಟ್ ವರ್ಕ್ಶಾಪ್ ನಡೀತಾ ಇದೆ, ನೋಡೋಣ ಮುಂದೆ. ನೋಡೋಣ. ನಾವು ಉಡಾಲಲ್ರಿ ಸರ್. ಹಾಗೂ ನಮ್ಮ ಚೇತನ್ ಸೋಸ್ಕರ್ ಸರ್, ಈ ಸಾಂಗ್ ಈ ಸಿನಿಮಾದಲ್ಲಿ ನೀವು ಹಾಡು ಕೇಳಿದ್ರೆ ನಿಜವಾಗ್ಲೂ ಸಖತ್ ಎಂಜಾಯ್ ಮಾಡ್ತೀರಾ. ಯೋಗರಾಜ್ ಸರ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಉತ್ತರ ಕರ್ನಾಟಕದ ಸಾಂಗ್ ಹೆಂಗ್ ಅದಾವ ಅಂದ್ರ A1 ಅದಾವ.
ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಸ್. ಆಮೇಲೆ ನಮ್ಮ ಶಿವಶಂಕರ್ ಸರ್ ಅಂತ ನಮ್ಮ DOP ಇದು ಮೊದಲನೇ ಬಾರಿ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಅವ್ರ ವರ್ಕ್ ನಾವು ನೋಡಿದೀವಿ. ಅಮೂಲಣ್ಣ ಅವ್ರ ವರ್ಕ್ ತೋರಿಸಿದಾಗ ಅನಿಸ್ತು ಅಯ್ಯೋ ಇದು ಯಾವುದೋ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅಂತ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಬೆನ್ನೆಲುಬು ನಮ್ಮ ತಂದೆ ತಾಯಿ, ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅದು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನೇನೋ ಸಿನಿಮಾ ಮಾಡ್ತೀನಿ ಅಂದಾಗ ಚಂಡಿ ಬಿಟ್ಟು ಓದಲೆ ಅಂತ ಅಂದ್ಬಿಟ್ಟಿದ್ರೆ ನಿಜವಾಗ್ಲೂ ನಾನು ಈ ಕಡೆ ತಲೆ ಆಗ್ತಾ ಇದ್ನೆಲ್ಲೋ ಗೊತ್ತಿಲ್ಲ. ಬಟ್ ನನ್ನ ಎಲ್ಲ ಆಸೆಗೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಈಗಾಗಲೇ ನನ್ನ ಪದವಿ ಪೂರ್ವ ಚಿತ್ರಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರಿ, ಎಲ್ಲ ಮೀಡಿಯಾ ಆಗಿರ್ಬೋದು, ಜನ ಆಗಿರ್ಬೋದು. ಅಷ್ಟೇ ಪ್ರೀತಿ, ಆಶೀರ್ವಾದ, ಸಪೋರ್ಟು ನಮ್ಮ ಮೇಲೆ ಹಾಗೂ ನಮ್ಮಂತ ಎಲ್ಲ ಕಲಾವಿದರ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನಿಮಿಷ ನನ್ನ ಮ್ಯೂಸಿಕ್ ಬಗ್ಗೆ ಅವನು ತುಂಬಾ ಮಿತಭಾಷಿ, ಮೃದು ಭಾಷಿ. ಮೈಕಲ್ ಹಿಡಿದ್ರು ಕೇಳಲ್ಲ ಅಂತ ಮೃದು ಭಾಷಿ ಚೇತನ್ ಸೋಸ್ಕ. ಅವನು ಮತ್ತೆ ಡ್ಯಾವಿ ಸುರೇಶ್ ಅಂತ ಅವ್ರು ಬಂದಿಲ್ಲ ಅನ್ಸುತ್ತಲ್ಲ ಇವತ್ತು. ಅದು ಎರಡು ಅಖಂಡ ಪ್ರತಿಭೆಗಳು ಸೇರಿ ಮಾಡಿರೋ ಮ್ಯೂಸಿಕಲ್ಲೂ ಕೂಡ ಉಂಟು. ತುಂಬಾ ದೊಡ್ಡ ಮೈಲಿಗೆಲ್ಲ ಆಗುತ್ತೆ ಅಂತ ಅವನ ಬಾಯಲ್ಲಿ ಒಂದೊಂದು ಹಾಡಿನ ಒಂದೊಂದು ಸಾಲನ್ನ ನೀನ್ ಸುಮ್ಮನೆ ಹಮ್ ಮಾಡಿದ್ರು ಸಾಕು, ನೀನ್ ಮಾತಾಡಕ್ಕಾಗಿಲ್ಲ ಅಂದ್ರೆ ಸೋಸ್ಕಾಕ್ ಕೊಡ್ತೇನೆ ಮೈಕ್ನ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಭಟ್ ಸರ್ಗೆ, ರವಿಶಾಂಕರ್ ಸರ್ಗೆ, ಅಮೋಲ್ಗೆ, ಪೃಥ್ವಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀವಿ. ನಾನು ಮತ್ತು ಡೇವಿ ಸುರೇಶ್ ಅಂತ ಒಬ್ಬ ಕೀಬೋರ್ಡ್ ಪ್ರೋಗ್ರಾಮರ್. ನನ್ನ ಅವರ ಫ್ರೆಂಡ್ಶಿಪ್ ಒಂದು 20 ಇಯರ್ಸಿಂದ ಇದೆ. ನನ್ನ ಎಲ್ಲ ಈ ಮುಂಚೆ ಮಾಡೋ ಮ್ಯೂಸಿಕ್ ಎಲ್ಲ ಹಾಡೋದು ಕೀಬೋರ್ಡ್ ಪ್ರೋಗ್ರಾಮ್ ಅವರೇ ಮಾಡಿರ್ತಾರೆ. ಸೊ ನಾವು ಇಬ್ಬರು ಮಾತಾಡಿಕೊಂಡು ಯಾಕೆ ಒಟ್ಟಿಗೆ ಮಾಡಬಾರ್ದು ಅಂದ್ಬಿಟ್ಟು ಆದ್ದರಿಂದ ಅಂತ ಮೂವಿ ಭಟ್ ಸರ್ ಗ್ರೂಪ್ ಅದೇ ಅಲ್ಲಿಂದ ಶುರು ಮಾಡಿ ಇದು 2ನೇ ಮೂವಿ ಇಲ್ಲಿ ಬರ್ತಿದ್ದೀವಿ. ತುಂಬ ಡಿಫ್ರೆಂಟ್ ಆಗಿದೆ ಸಾಂಗ್ಸು. ಯಾಕಂದರೆ ಉತ್ತರ ಕರ್ನಾಟಕ ಶೈಲಿ ನಾನು ಫಸ್ಟ್ ಟೈಮ್ ಕೇಳಿದ್ದು ಅಷ್ಟೊಂದು ಡೀಟೇಲ್ ಆಗಿ, ಅಷ್ಟು ಡೀಪಾಗಿ. ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಒಂದು ಮೆಲೋಡಿ ಸಾಂಗ್ ಬೇರೆ ಮಾಡೋದ್ಬಿಟ್ರು. ಸ್ವಲ್ಪ ಒರಟು ಭಾಷೆ ಅದ್ರಲ್ಲಿ ಮೆಲೋಡಿ ತುಂಬಾ ಡಿಫ್ರೆಂಟಾಗಿ ಕೇಳಿಸ್ತಾ ಇದೆ. ನನಗಂತೂ ಉತ್ತರ ಕರ್ನಾಟಕ ಭಾಷೆ ಮೇಲೆ ಲವ್ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಡಾಲಿ ಸರ್ ಥ್ಯಾಂಕ್ ಯು. ನಮ್ಮ ಆಡಿಯನ್ಸ್ ನನ್ನ ದೊಡ್ಡ ಫ್ಯಾನು, ರೈಟ್ ಫ್ರಮ್ ಎದುರು ಮಂಜುನಾಥ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸಪೋರ್ಟ್ ಮಾಡಬೇಕು. ಎಲ್ಲ ಟೀಮ್ ಅವ್ರಿಗೆ ಆಲ್ ದಿ ಬೆಸ್ಟ್, ನನಗೂ ಸೇರಿಸ್ಕೊಂಡು ಆಲ್ ದಿ ಬೆಸ್ಟ್. ಈ ಸರ್ ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ರು ಮಾತಾಡೋಕ್ಕೆ ಬರೋಣ ಅಂತ. ಏನೋ ನಿಮ್ಗೆ ಕೇಳಿಸಿರುತ್ತೆ ಅನಿಸುತ್ತೆ. ಥ್ಯಾಂಕ್ ಯು. ಈಗ ಉಡಾಳನ ಪಟ್ಟದ ರಾಣಿ ಋತಿಕಾ ಶ್ರೀನಿವಾಸ್ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ, ನಾನು ಋತಿಕಾ ಶ್ರೀನಿವಾಸ್. ಸೊ ಮೊದಲನೇದಾಗಿ ಈ ಸಿನಿಮಾದಲ್ಲಿ ಮಾಡೋ ಒಂದು ಅವಕಾಶ ಕೊಟ್ಟಿರುವಂತಹ ನಮ್ಮ ಯೋಗರಾಜ್ ಸರ್ಗೆ ಮತ್ತು ನಮ್ಮ ನಿರ್ದೇಶಕ ಅಮೋಲ್ ಸರ್ಗೆ ಆ್ಯಂಡ್ ನಮ್ಮ ನಿರ್ಮಾಪಕರು ಶಾಮನೂರ್ ಸರ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು. ಆ್ಯಂಡ್ ಎಸ್ಪೆಷಲಿ ದಾಳಿ ಧನಂಜಯ್ ಸರ್, ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಯು. ಆ್ಯಂಡ್ ಇದು 2ನೇ ಸತಿ ಸರ್ ಈ ಥರ ಒಂದು ಅಕೇಶನಲ್ಲಿ ನಾನು ನೋಡ್ತಿರೋದು. ಸೊ ನಮ್ಮ ಸಿನಿಮಾ ಉಡಾಳ, ನಿಜ ಹೇಳಬೇಕಂದ್ರೆ ನನಗೂ ಗೊತ್ತಿಲ್ಲ ಟೈಟಲ್ ಹೆಸರು ಏನಂತಾನೆ. ಮೊನ್ನೆ ಗೊತ್ತಾಯಿತು ಉಡಾಳ ಅಂತ. ಸೊ ಐ ಥಿಂಕ್ ಉಡಾಳ ವಿಲ್ ಬಿ ದ ಪರ್ಫೆಕ್ಟ್ ಆ್ಯಪ್ಟ್ ಫಾರ್ ದಿಸ್ ಟೈಟಲ್. ಆ್ಯಂಡ್ ನಮ್ಮ ತಂಡದಲ್ಲೂ ಹಾಗೆ ಇದ್ದಾರೆ. ಸೊ ಆಲ್ರೆಡಿ ಹೇಳಿದ್ರು. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲಮ್. ಥ್ಯಾಂಕ್ ಯು ಸೋ ಮಚ್. ಉಡಾಳ ಸಿನಿಮಾವನ್ನ ಕಟ್ಟಿದವರು ಅಷ್ಟೇ ಅಲ್ಲ, ಉಡಾಳನ್ನ ಹುಟ್ಟಿಸಿದವರು ಈಗ ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ವಿಶ್ವಗೆ, ಡಾಲಿ ಧನಂಜಯ್ ಅವರಿಗೆ, ಯೋಗರಾಜ್ ಭಟ್ರಿಗೆ ಮತ್ತು ಅವ್ರ ಟೀಮ್ಗೆ ನಾನು ಯಾವಾಗಲೂ ಆಭಾರಿ ಇರ್ತೇನೆ. ಕಾರಣ ಇಷ್ಟೇ, ನಾನೊಬ್ಬ ಉಪನ್ಯಾಸಕನಾಗಿ ಕೆಲಸ ಮಾಡೋದಂಥವನು, ಜೊತೆಗೆ ಮಗನ ಇಚ್ಛೆಯಂತೆ ನಾವು ಉಪನ್ಯಾಸ ಮಾಡೋದಷ್ಟೇ ಅಲ್ಲ, ಮಗನ ಆಸೆಗಳೇನೋ ತೀರಿಸೋದು ನಮ್ಮ ಕರ್ತವ್ಯ ಆಗಿರ್ತದೆ. ನಾನೇನಾಗಿಲ್ಲ ಅದು ಮಗನ ಮೇಲೆ ಇರುವಂಥ ಸ್ವಭಾವ ನಾನು ಜಾಯಿಮಾನ ಒಂದು ಆಗಿರಲಿಲ್ಲ. ಆದ್ದರಿಂದ ಹೊಸ ಫೀಲ್ಡ್ ಇದು ನನಗೆ. ಈಗ 3-4 ವರ್ಷದ ಹಿಂದೆ ಸಿನಿಮಾಕ್ಕೆ ಬರಬೇಕು ಅಂದಾಗ ನಾನು ಒಬ್ಬ ಲೆಕ್ಚರ್ ಆಗಿರೋದ್ರಿಂದ ಒಂದು ಸ್ಟಡಿ ಮಾಡಿದೆ. ಏನು ಮಾಡೋದು ಎಲ್ಲಿ ಇದ್ದರೆ ಒಳ್ಳೇದಾಗುತ್ತೆ, ನಾವೆಲ್ಲ ಬಡ್ಜೆಟ್ ಲೆಕ್ಕಾಚಾರ ಮಾಡ್ಕೊಂಡು ಲೈಫ್ ಲೀಡ್ ಮಾಡೋದು ಅಂತವ್ರು ಏನು ಅಂದ್ಕೊಂಡು ನೋಡಿದಾಗ ಆಮೇಲೆ ನಮಗೆ ಭಟ್ರು ಸಿಕ್ಕರು. ಅದು ಭಟ್ರ ಹತ್ರ ಮಾತಾಡಿದಾಗ
ಸರಿಯಾಗಿ ಕೆಲಸ ಮಾಡಿದ್ದೀವಿ ಮೆಸ್ಟ್ರೆ. ಈಗ ಅವನು ಪದವಿ ಪೂರ್ವ ಅಂತ ನಾವು ಹರೀಶ್ ಸರ್ ಒಂದು ಕತೆ ರೆಡಿ ಮಾಡ್ಕೊಂಡಿದ್ದಾರೆ. ಅವನು ಕೂಡ PUC ಇದ್ದಾನೆ. ಎಲ್ಲ ಒಟ್ಟಿಗೆ ಸೇರಿ ಪ್ಲಾನ್ ಮಾಡೋಣ. ಇಲ್ಲ ಸರ್ ನೀವೆಲ್ಲ ಜೊತೆಗಿದ್ರೆ ನೀವಿದ್ರೆ ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಗೊತ್ತಿಲ್ಲ ಇಲ್ಲ ಅಂತ ಅಂದಾಗ ನನಗೆ ಮನಪೂರ್ವಕವಾಗಿ ಸಪೋರ್ಟ್ ಮಾಡಿ ಈ ಪದವಿ ಪೂರ್ವ ಚಿತ್ರ ಯಶಸ್ವಿ ಆಗಲಿಕ್ಕೆ ಮತ್ತೊಬ್ಬ ನಿರ್ಮಾಣ ಮಾಡಲಿಕ್ಕೆ ಅಂದರೆ ನಿರ್ಮಾಣ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತು ನಿಮಗೆ. ಆ ಸಂದರ್ಭದಲ್ಲಿ ನಾನು ಇಂಥ ವೇದಿಕೆ ಎಷ್ಟೋ ನಿರ್ದೇಶಕರು ನಿರ್ಮಾಣ ಮಾಡೋವಂಥವ್ರು ನಿರ್ಮಾಪಕರು ಒಂದು ಪಿಕ್ಚರಲ್ಲಿ ಒಂದು ಸ್ಟೇಜ್ ಬಿಟ್ಟರೆ ಮತ್ತೆ ಸ್ಟೇಜ್ ಎಷ್ಟೋ 1000 ಜನ ಎಷ್ಟೋ 100 ಜನ ಹತ್ತೇ ಇಲ್ಲ. ನನಗೆ ನಿರಂತರವಾಗಿ ಹತ್ತುವಂಥ ಕೆಲಸ ಮಾಡಿದ್ದು ಯೋಗರಾಜ್ ಸಿನಿಮಾಸ್. ಮತ್ತು ಆ ಟೀಮ್ ನನಗೆಲ್ಲ ಎಲ್ಲ ಆತ್ಮೀಯರಿದ್ದಾರೆ, ಸಂತೋಷ್ ಸರ್ ಇದ್ದಾರೆ, ಎಲ್ಲರೂ ಟೆಕ್ನಿಷಿಯನ್ ಇದ್ದಾರೆ, ಹರಿಪ್ರಸಾದ್ ಜಯಣ್ಣ ಅವರೆಲ್ಲ ಒಳ್ಳೆ ಫಿಲ್ಮ್ ಅಥವಾ ನಮ್ಮ ಹುಡುಗರಿದ್ದಾರೆ ಪದವಿ ಪೂರ್ವ ಟೀಮ್ ಹುಡುಗರು ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಚಿತ್ರ ಯಶಸ್ವಿ ಕಾರಣ ಆಯಿತು. ಅದ್ರ ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಮಾಧ್ಯಮದವರು. ನಾನು 10 ವರ್ಷಗಳ ಕಾಲ ಮಾಧ್ಯಮದ ವೃತ್ತಿಯಲ್ಲಿ ನಾನು ಕೆಲಸ ಮಾಡೋದಂಥವನು. ನನಗೆ ನಾನೆಲ್ಲ ಹೇಳ್ಕೊಂಡಾಗ ನಿಮ್ಮ ಸಪೋರ್ಟು ಸಹಕಾರ ಯಾವತ್ತೂ ಇದೆ, ಹೀಗೆ ಇರಬೇಕು. ಪದವಿ ಪೂರ್ವ ಹೇಗೆ ಗೆಲ್ಲಿಸ್ಕೊಟ್ರು ಅದೇ ರೀತಿ ಉಡಾಳ ಸಿನಿಮಾವನ್ನು ಕೂಡ ಗೆಲ್ಲಿಸ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಈ ಒಂದು ಅವಕಾಶ ನಿರಂತರವಾಗಿರ್ತದೆ. ನನ್ನ ಪ್ರಯತ್ನ ಕೂಡ ಪ್ರತಿ ವರ್ಷ ನಿಮ್ಮೆಲ್ಲ ಸಹಕಾರ ಇದ್ದರೆ, ಸರ್ ಮತ್ತು ಎಲ್ಲ ಸಪೋರ್ಟ್ ಇದ್ದರೆ ಪ್ರತಿ ವರ್ಷ ಒಂದೊಂದು ಸಿನಿಮಾ ಮಾಡಬೇಕು. ಕನ್ನಡ ಇಂಡಸ್ಟ್ರಿ ನಂದು ಒಂದು ಸಣ್ಣ ಒಂದು ಸೇವೆ, ಅಳಿಲು ಸೇವೆ ಮಾಡಬೇಕು ಅಂತ ಇದ್ದೀನಿ. ನಿಮ್ಮೆಲ್ಲ ಸಹಕಾರ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಹೇಳಿ ಈ ಸಂದರ್ಭ ಹೇಳ್ತಾ ನಾನು ಮಾತಾಡ್ತೇನೆ. ನಮಸ್ಕಾರ. ಎಲ್ಲರೂ ಹೇಳ್ತಾರೆ ಮೇಷ್ಟ್ರು ಬಗ್ಗೆ 2 ಸಾಲ ನೆನಪಾಯ್ತು. ನಂದೇ ಹಳೆ ಹಾಡು ಹೇಳ ಮೇಷ್ಟ್ರೆ. ಫೇಲ್ ಆದವನೇ ಪಾಸ್ ಆಗೋದು ಹೊಡೆಯೊಂಬತ್, ಇದನ್ನ ತಿಳ್ಕೊಂಡವನೇ ಮೇಷ್ಟ್ರಾಗೋದು ಹೊಡೆಯೊಂಬತ್ 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 ಹೊಡೆಯೊಂಬತ್. ಥ್ಯಾಂಕ್ ಯು. ಈಗ ಉಡಾಳನ್ನ ಹಿಡಿಯೋದು ಕಷ್ಟ ಅಂತ ಹೇಳ್ತಾರೆ. ಇಲ್ಲ ನಾನು ಹಿಡಿತೀನಿ, ಅದನ್ನ ಕ್ಯಾಮ್ರಾದಲ್ಲಾದ್ರೂ ಸಿಕ್ಕಿಸ್ತೇನೆ ಅಂತ ಹೇಳಿ ಉಡಾಳ ಸಿನಿಮಾವನ್ನ ಸೆರೆ ಹಿಡಿತಾ ಇರೋ ಶಿವಶಂಕರ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈ ಟೀಮಲ್ಲಿ ಕೆಲಸ ಮಾಡಕ್ಕೆ ಸಿಕ್ಕಿರೋದೇ ನಂದೊಂದು ಅದೃಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಕೆಲಸ ಮಾಡಿ ಫಿಲಮ್ ಆದಮೇಲೆ ಮಾತಾಡ್ತೀನಿ. ಈಗ ಮೋಕ್ಷ ಮತ್ತೆ ಮನು ನೀವಿಬ್ಬರೇ ಕಣ ಡೈರೆಕ್ಟರ್ಸ್ ಆಗಿಲ್ಲ, ನನ್ಗೆ ಗೊತ್ತಿರೋರಲ್ಲಿ ಆಗ್ಬಿಡ್ರಪ್ಪ ಅಲ್ಲೇ. ಯಾಕಂದ್ರೆ ಎಲ್ಲಾ ಪ್ರೆಸ್ ಮೀಟ್ಗಳನ್ನ ಡೈರೆಕ್ಟ್ ಮಾಡೋರೇ ಇದ್ರು. ಈ ಕಡೆ ಬಂದ್ರೆ ಇಲ್ಗೋದ್ರೆ ಚೇರಾಕ ಅತ್ತೆಗೆ ಗ್ಯಾರಂಟಿ ನೀವು ಡೈರೆಕ್ಟ್ ಆಗ್ತೀವ. ಅವರೇ ಬರ್ಕೊಂಡ ನಿಮ್ಗೆ ಗೊತ್ತಿಲ್ಲ. ಸತೀಶ ನಾನು ನಾಯಕಿ ಮಣಿಯವ್ರ ಬಗ್ಗೆ ಮಾತಾಡಿಲ್ಲ. ಅವರು ಈಗ ಬೆಂಗಳೂರು ಪ್ರಾಂತ್ಯದವರು ಮತ್ತೆ ಬೇರೆ ಬೇರೆ ಭಾಷೆಗಳೊಂದಿಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಉತ್ತರ ಕರ್ನಾಟಕನ ಅವರು ರೆಪರ್ಟರಿಗಳಲ್ಲಿ ಪ್ರಾಕ್ಟೀಸ್ ಅಲ್ಲಿ ಮಾತಾಡೋದನ್ನ ನಾನು ಪರದೆ ಮೇಲೆ ನೋಡಕ್ ಒಬ್ಬ ಪ್ರೇಕ್ಷಕ ಕಾಯ್ತಿದ್ದೇನೆ. ಅಂತ ಅದ್ಭುತ ನಟಿ. ಒಳ್ಳೇದಾಗಲಿ. ಬೇಡ, ಕಿವಿ ಹೋಗ್ಬಿಡ್ತವೆ. ಈಗ ಉಡಾಳ ಸಿನಿಮಾದ ಒಟ್ಟಾರೆಯಾಗಿ ಅದರ ಸ್ಥಿತಿಗತಿಗಳು ಮತ್ತೆ ಈಗ ಎಲ್ಲಿದೆ ಈ ಸಿನಿಮಾ, ಏನೇನು ನಡೀತಿದೆ ಅನ್ನೋದನ್ನ ಮತ್ತೆ ಇನ್ನೊಂದ್ಸಲ ನಾವು ಅಮೋಲ್ ಪಾಟೀಲ್ ಅವರ ಬಾಯಲ್ಲಿ ಕೇಳೋಣ. ನಮಸ್ಕಾರ. ಆಗಲೇ ಸ್ವಲ್ಪ ತಡವರ್ಸಿದೆ. ಫಸ್ಟ್ ಟೈಮ್ ಇಷ್ಟು ದಿವಸ ಸ್ಟೇಜ್ ಕೆಳಗೆ ಬ್ಯಾಕ್ ಸ್ಟೇಜ್ ಮಾಡ್ತಾ ಇದ್ದೆ. ಈಗ ನಿರ್ದೇಶಕನಾಗಿ ಫಸ್ಟ್ ಟೈಮ್ ಬಂದು ಕೂತಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಫಸ್ಟ್ ಸಿನಿಮಾದು ಒಂದು ಪ್ರೆಸ್ ಮೀಟು, ಟೈಟ್ಲ್ ಅನೌನ್ಸ್ಮೆಂಟ್ ಈಗ ನಡೀತಾ ಇರೋದು ನೋಡಿ ಸಕ್ಸಸ್ ಅಂತ ಅನಿಸ್ತಾ ಇದೆ. ನನಗೆ ತುಂಬ ಖುಷಿ ಆಗ್ತಿದೆ. ಇನ್ನೂ ದೊಡ್ಡ ಜರ್ನಿ ಇದೆ ಹೌದು, ಬಟ್ ಮೊದಲನೇ ಹೆಜ್ಜೆ ತುಂಬ ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡಿರೋದ್ರಿಂದ ತುಂಬ ಒಳ್ಳೆ ಹೆಜ್ಜೆ ಅಂತ ಒಂದು ಖುಷಿ ಆಗ್ತಿದೆ. ಉಡಾಳ ಸಿನಿಮಾ ಇದಾಗಕ್ಕೆ ಸುಮಾರು ಜನರ ಒಂದು ಸಪೋರ್ಟ್ ಇದೆ ನನಗೆ. ದೊಡ್ಡ ಅಂದರೆ ಅದಕ್ಕೆ ಒಂದಿಷ್ಟು ಅಷ್ಟು ಅಂತ ಹೇಳೋಕ್ಕಾಗಲ್ಲ. ಅಷ್ಟು ದೊಡ್ಡ ಸಪೋರ್ಟ್ ಅಂದರೆ ಡೆಫಿನೆಟ್ಲಿ ಯೋಗರಾಜ್ ಸರ್. ಅದು ಯಾವ ಗ್ಯಾಪಲ್ಲಿ ಅಲ್ಲ ಹೆಂಗೆ ಬಂದು ಅವ್ರ ಹತ್ರ ಸಿಕ್ಕಾಕೊಂಡು ಅಥವಾ ಅದು ಏನಾಯ್ತೋ ದಟ್ ಈಸ್ ಅ ವೆರಿ ಬಿಗ್ ಬ್ಲೆಸ್ಸಿಂಗ್ ಫಾರ್ ಮೀ. ಎವ್ರಿ ಚಿಕ್ಕದಾಗಲಿ ದೊಡ್ಡ ಎನಿಥಿಂಗ್ ಅವ್ರು ಹೇಳ್ಕೊಡಲ್ಲ, ಹಿಂಗೆ ಮಾಡು, ಲೆಫ್ಟ್ ಆಗು, ರೈಟ್ ಆಗು, ಸ್ಟ್ರೇಟ್ ಆಗು, ಏನೂ ಹೇಳಲ್ಲ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿರ್ತಾರೆ, ನಾವು ಅವ್ರ ಪಾಡಿಗೆ ಅವ್ರ ಜೊತೆಗಿರ್ತೀವಿ. ಅದು ಅವ್ರು ಹೇಳ್ದೇ ತುಂಬ ಹೇಳ್ಕೊಟ್ಬಿಡ್ತಾರೆ. ಸೊ ದೊಡ್ಡ ಬ್ಲೆಸ್ಸಿಂಗ್ ಅದು ನನಗೆ. ಇಲ್ಲಿವರೆಗೂ ಕರ್ಕೊಂಡ್ಬಂದಿರೋದಕ್ಕೆ ಒನ್ ಆಫ್ ದ ವೆರಿ ಬಿಗ್ ಇದು ಅಂದರೆ ಯೋಗರಾಜ್ ಸರ್. ಆ್ಯಂಡ್ ಈ ಸಿನಿಮಾ ಇಲ್ಲಿವರೆಗೂ
ಅಂದರೆ ಪದವಿ ಪೂರ್ವ ಆಗಿ ನೆಕ್ಸ್ಟ್ ನೆಕ್ಸ್ಟ್ ಏನು ಅಂತ ರವಿ ಸರ್ ಮತ್ತು ಪೃಥ್ವಿ ಅವ್ರದ್ದೊಂದು ಏನೋ ಇದ್ದಾಗ ನಾನು ಒಂದು ಕಥೆ ಮಾಡ್ಕೊಂಡಿದ್ದೆ. ಆಸ್ ಇನ್ ನಂದೊಂದು ಸಿನಿಮಾ ಶುರು ಮಾಡಬೇಕು ಅಂದಾಗ ಹರಿಪ್ರಸಾದ್ ಸರ್ ಅವ್ರು ಫಸ್ಟ್ ನನ್ನನ್ನು ರವಿ ಸರ್ ಜೊತೆ ಆಬ್ವಿಯಸ್ಲಿ ಮುಂಚೆ ಮೀಟ್ ಆಗಿದ್ವಿ, ಬಟ್ ಅವರು ಖುದ್ದಾಗಿ ಪ್ರತಿ ಹೆಜ್ಜೆ ಇಲ್ಲಿವರೆಗೂ ಏನೇನು ಬಂದಿದೆ ಸ್ಟೆಪ್ಸು ಅದೆಲ್ಲದರಲ್ಲೂ ಸಾಥ್ ಕೊಟ್ಟು ನನ್ನ ಈ ಸಿನಿಮಾ ಶುರು ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ಹರಿಪ್ರಸಾದ್ ಸರ್. ಸೊ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್. ಆ್ಯಂಡ್ ರವಿಶಂಕರ್ ಸರ್, ಹರಿ ಸರ್ ಎಷ್ಟು ಹೇಳಿದ್ರು, ಬಟ್ ಅವ್ರ ಕಡೆಯಿಂದ ಒಂದು ಅಂದರೆ ಅವ್ರಿಗೆ ಓಕೆ ಆಗಬೇಕಲ್ಲ, ಬಟ್ ಅವರು ಪದವಿ ಪೂರ್ವದಲ್ಲಿ ನನ್ನ ಜೊತೆ ಅದೊಂದು ಸಂಬಂಧ ಇತ್ತು, ಅದರಿಂದ ಅವ್ರಿಗೆ ಇಮಿಡಿಯೇಟ್ಲಿ ಅಕ್ಸೆಪ್ಟೆಡ್. ಇಲ್ಲ ಅಮೋಲ್ ಮಾಡ್ತಾನೆ, ಡೆಫಿನೆಟ್ಲಿ ಇದು ಮಾಡೋಣ ಅಂತ. ಪೃಥ್ವಿದು ನಂದು ಅದು ಪದವಿ ಪೂರ್ವದಿಂದ ಆಲ್ರೆಡಿ ಒಂದು ಒಳ್ಳೆ ರಿಲೇಷನ್ಶಿಪ್ ಇತ್ತು. ಸೊ ಅದು ಈಗ ಓಡಾಡೋಕ್ಕೆ ತುಂಬ ಹೆಲ್ಪ್ ಆಯಿತು. ಹೊಸ ಹುಡುಗ ಬಂದ ತಕ್ಷಣ ಏನೋ ಒಂದು ಆದಾಗ ಅದು ಬೇರೆ ಇರುತ್ತೆ, ಬಟ್ ಬಿಕಾಸ್ ನಾನು ಒಂದು 2-3 ವರ್ಷದಿಂದ ಗೊತ್ತಿರೋದ್ರಿಂದ ಈಗ ಕೆಲಸ ಮಾಡೋಕ್ಕೆ ಅಥವಾ ಜೊತೆಗಿರೋಕ್ಕೆ ತುಂಬ ಈಸಿ ಆಗ್ತಿದೆ. ಸೊ ಅದೊಂದು. ಆ್ಯಂಡ್ ರಿತಿಕಾ, ನಾವು ಸುಮಾರು ಆಡಿಷನ್ಸ್ ಏನೇನೋ ಮಾಡಿದ್ವಿ. ಫಸ್ಟ್ ಆಡಿಷನ್ ಮಾಡಿದ್ದೆ ರಿತಿಕಾ ಅವ್ರನ್ನ, ಆ್ಯಂಡ್ ದೆನ್ ಏನೇನೋ ಟರ್ನ್ಸ್ ಆಯ್ತು. ಬಿಕಾಸ್ ಉತ್ತರ ಕರ್ನಾಟಕದ ಭಾಷೆ ಅಲ್ಲಿಂದು ಪರ್ಫೆಕ್ಟ್ ಅನಿಸಿದಾಗ ಒಂದು ಕ್ಯಾರೆಕ್ಟರ್ಗೆ ಜೀವ ಬರುತ್ತೆ. ಸೊ ಏನೇನೋ ಮಾಡಿ ಎಷ್ಟೋ ಜನದ್ದು ಆಡಿಷನ್ಸ್ ಮಾಡಿದ್ಮೇಲೆ ಇಲ್ಲ ರಿತಿಕಾನೇ ಕರೆಕ್ಟು ಅಂತ ಹೇಳಿ ಅವ್ರಿಗೆ ಅವ್ರ ತಂದೆಗೆ ಎಲ್ಲ ಥ್ಯಾಂಕ್ ಯು ಹೇಳಬೇಕು. ಅವರು ಎಲ್ಲ ಎಲ್ಲ ಬೇರೆ ಒಂದಿಷ್ಟು ಏನೇನೋ ಪ್ರಾಜೆಕ್ಟ್ಸ್ನೆಲ್ಲ ಸ್ವಲ್ಪ ಇದು ಮಾಡ್ಕೊಂಡು ಈ ಪ್ರಾಜೆಕ್ಟ್ಗೆ ದೇ ಸಪೋರ್ಟೆಡ್ ಅಸ್. ಸೊ ಇನ್ನೊಂದು ದೊಡ್ಡ ಜರ್ನಿ ಇದೆ. ಚೇತನ್ ಸರ್ ಮತ್ತು ಡಾವಿ ಸರ್. ಚೇತನ್ ಸರ್ ನನಗೆ ಆಬ್ವಿಯಸ್ಲಿ ಸರ್ ಪರಿಚಯ ಆದಾಗಿಂದ ಅವ್ರ ಪರಿಚಯ. ಅವ್ರ ಮೆಲಡಿಗಳಂದರೆ ನನಗೆ ತುಂಬ ಇಷ್ಟ. ಸುಮಾರು ಅನ್ರಿಲೀಸ್ ಸಾಂಗ್ಗಳನ್ನ ನನ್ನ ಮೊಬೈಲಲ್ಲಿ ಸೇವ್ ಮಾಡ್ಕೊಂಡು ಅವಾಗ ಕೇಳ್ತಾ ಇರ್ತೀನಿ. ನನ್ನ ಸಿನಿಮಾಗೆ ಅವ್ರು ಏನಂತಾರೆ ಮ್ಯೂಸಿಕ್ ಮಾಡ್ತಾ ಇದ್ದಾಗ ಇಟ್ ವಾಸ್ ಅಂದರೆ ವೆರಿ ಒಂದು ರ್ಯಾಪೋ ಇದ್ದಷ್ಟು ನನ್ನ ಐಡಿಯಾಸ್ ಅವ್ರಿಗೆ ಹೇಳೋಕ್ಕೆ ಅವ್ರ ಕಡೆಯಿಂದ ಬರೋಕ್ಕೆ ಒಂದು ಈಸಿ ಆಗುತ್ತೆ. ಸೊ ತುಂಬ ಅಂದರೆ ಮಜಾ ಹಾಡುಗಳು. ನಾನು ಉತ್ತರ ಕರ್ನಾಟಕದವನ್ ಆಗಿ ಆ ಹಾಡುಗಳು ಫೈನಲ್ ಆಗಿ ಎಲ್ಲ ಜನಕ್ಕೆ ಕೇಳಿಸಿದಾಗ ಅಥವಾ ನಾನು ಮುಂದೆ ಕೇಳಿದಾಗ ಮತ್ತೆ ಅದು ಡೆಫಿನೆಟ್ಲಿ ಒಂದು ರೋಮಾಂಚನ ಆಗುತ್ತೆ. ಅಷ್ಟು ಅದ್ಭುತವಾಗಿದೆ ಎಲ್ಲ. ಅಂದರೆ ಮೆಲಡಿ ಅಂತ ಆಗಲಿ, ಒಂದು ಫನ್ ಅಂತ ಆಗಲಿ, ಎನರ್ಜೆಟಿಕ್ ಆಗಲಿ, ಎಲ್ಲ ಒಂದು ಜಾನರ್ ಒಂದು ಹಾಡುಗಳಲ್ಲಿ ಏನಿರುತ್ತೆ ಅದೆಲ್ಲದರಲ್ಲೂ ಒಂದೊಂದು ಸೂಪರ್ ಹಿಟ್ ಅನ್ನೋ ಥರದ್ದೇ. ನಾನು ಜಾಸ್ತಿ ಇದು ಮಾಡಿ ಹೇಳ್ತಾ ಇಲ್ಲ, ಬಟ್ ಡೆಫಿನೆಟ್ಲಿ ಅದಕ್ಕೆ ಅದೊಂದು ಪೊಟೆನ್ಷಿಯಲ್ ಇದೆ ಆ ಹಾಡುಗಳಿಗೆ. ಸೊ ಅದೆಲ್ಲ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸು. ಶಿವಶಂಕರ್ ಅವರು ಈಗ ಒಂಥರ ನಂದು ಫಸ್ಟ್ ಪ್ರೆಸ್ ಮೀಟು, ಅವ್ರದ್ದು ಫಸ್ಟ್ ಪ್ರೆಸ್ ಮೀಟು, ಇಬ್ಬರು ಹೊಸಬ್ರು. ಸೊ ಅವ್ರ ವರ್ಕ್ ತುಂಬ ಇಷ್ಟ ಆಗಿತ್ತು ಅವರು ಇದು ಮಾಡಿದಾಗ. ಸೊ ಆಲ್ಸೋ ಈಸ್ ವೆರಿ ಸಪೋರ್ಟಿವ್ ಥ್ರೂ ಔಟ್ ದ ಜರ್ನಿ. ಸೊ ಇಷ್ಟು. ಆಮೇಲೆ ನನ್ನ ಫಸ್ಟ್ ಪ್ರೆಸ್ ಮೀಟ್ ಆಗಿರೋದ್ರಿಂದ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಬಿಕಾಸ್ ಇಲ್ಲಿಗೆ ಬರೋಕ್ಕೆ ಕಾರಣನೇ ಅವರೆಲ್ಲ. ಸೊ ಅವ್ರ ಬಗ್ಗೆ ಹೇಳಿಲ್ಲ ಅಂದರೆ ನನಗೆ ಒಂಥರ ಅನಿಸುತ್ತೆ. ಸೊ ಅದು ಬಿಟ್ಟರೆ ನಮ್ಮ ಇಡೀ ಟೀಮ್, ವೀರೇಶ್ ಅವರು, ನಮ್ಮ ಇಡೀ ಟೀಮ್, ಗಿರೀಶು, ರಕ್ಷಿತ್, ಸಿದ್ದು, ನಮ್ಮ ಯೋಗರಾಜ್ ಸಿನಿಮಾಸ್ ತಂಡ, ಶ್ರೇಯಸ್, ಯೋಗಿ, ಚಕ್ರ, ಎಲ್ಲ ಒಂದಿಷ್ಟು A to Z ಎಲ್ಲರೂ ಇಲ್ಲಿವರೆಗೂ ಬರೋಕ್ಕೆ ನನಗೆ ಹೆಲ್ಪ್ ಮಾಡಿದ್ದಾರೆ. ಸಂತೋಷ್ ಅವರು ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಸುಧೀಂದ್ರ ಅಣ್ಣ ಮುಂಚೆಯಿಂದ ಪರಿಚಯ. ಈ ಸಿನಿಮಾಗಳಿಗೆ ನೀವೇ ಕ್ಲಿಯರ್ ಆಗಿರೋ ನನಗೆ ತುಂಬ ಖುಷಿ. ಎಲ್ಲ ನೀವೆಲ್ಲ ಸುಮಾರು ಓಕೆ. ಸಿನಿಮಾ ಈಗ ಸ್ಕ್ರಿಪ್ಟ್ ಎಲ್ಲ ಮುಗಿಸಿ ರಿಹರ್ಸಲ್ಸ್ ನಡೀತಾ ಇದೆ. ಇನ್ನೇನು ಈ ತಿಂಗಳ ಎಂಡಲ್ಲಿ ಶೂಟಿಂಗ್ ಹೋಗ್ತಾ ಇದ್ದೀವಿ. ಮೆಜಾರಿಟಿ ಅಂದರೆ ಕಂಪ್ಲೀಟ್ ಫಿಲ್ಮ್ ನಡೆಯೋದೇ ಬಿಜಾಪುರಲ್ಲಿ. ಸೊ ಫಿಲ್ಮ್ ಓಪನಿಂಗಿಂದ ಎಂಡ್ವರೆಗೂ ಬಿಜಾಪುರಲ್ಲಿ ನಡೆಯುತ್ತೆ. ಒಂದಿಷ್ಟು ಚಿಕ್ಕ ಪುಟ್ಟ ಪೋರ್ಷನ್ಸ್ ಈಜಿಪ್ಟ್ ಥರ ಎಲ್ಲ ಅಂದ್ಕೊಂಡಿದ್ದೀವಿ. ಸೊ ಅದನ್ನು ಚರ್ಚೆಲಿದೆ, ಬಟ್ ಡೆಫಿನೆಟ್ಲಿ ಅದಾಗುತ್ತೆ. ಆ್ಯಂಡ್ ಅದೇ ಈಗ ಒಂದಿಷ್ಟು ಬೆಂಗಳೂರಲ್ಲಿ ಶೂಟ್ ಮಾಡ್ತೀವಿ, ಒಂದಿಷ್ಟು ಇದು, ಬಟ್ ಮೆಜಾರಿಟಿ 90 to 95% ಬಿಜಾಪುರಲ್ಲಿ ನಡೆಯೋ ಕಥೆ ಆದ್ದರಿಂದ ಅಲ್ಲೇ ಶೂಟ್ ಮಾಡ್ತಾ ಇದ್ದೀವಿ. ಅಲ್ಲಿರೋ ಎಲ್ಲ ಸ್ಮಾರಕಗಳು, ಪಿಕ್ಚರ್ ಇದರಲ್ಲಿ ಪಕ್ಕೆ ಅನ್ನೋ ಕ್ಯಾರೆಕ್ಟರ್ ಈಸ್ ಗೈಡ್. ಸೊ ಒಂದಿಷ್ಟು ಬೇರೆ ಬೇರೆ ಕೆಲಸ ಮಾಡ್ತಾನೆ, ಬಟ್ ಗೈಡ್ ಆಗಿರೋದ್ರಿಂದ ಸುಮಾರು ಬಿಜಾಪುರ ಗೋಲ್ ಗುಂಬಸ್ ಆ್ಯಂಡ್ ಮೆನಿ ಮೋರ್ ಸುಮಾರು ಇದ್ದಾವೆ ಅನ್ಎಕ್ಸ್ಪ್ಲೋರ್ಡ್, ಇಲ್ಲಿ ಸಾಮಾನ್ಯ ಜನಕ್ಕೆ ಗೊತ್ತಿಲ್ದಿರೋವಂಥದ್ದು. ಅದು ಎಲ್ಲ ಅಂದರೆ ಅದೇ ಸಿನಿಮಾ ಅಲ್ಲ, ಡಾಕ್ಯುಮೆಂಟ್ರಿ ಅಲ್ಲ, ಬಟ್ ಅದಕ್ಕೆ ಮತ್ತು ಕಥೆಗೆ ರಿಲೇಟ್ ಆಗೋ ಥರದ್ದು ಕಥೆಗಳಿದೆ. ಸೊ ಇಟ್ಸ್ ಅ ವೆರಿ ಫನ್, ಮಜವಾದ ಸಿನಿಮಾಗೆ ಬಂದರೆ ಸಿನಿಮಾ ಓಪನಿಂಗಿಂದ ಎಂಡ್ವರೆಗೂ ಬರೀ ನಗಿಸುವ ಪ್ರಯತ್ನನೇ ನಮ್ಮದು.
ಎಕ್ಸ್ಟ್ರಾ ಎಮೋಷ್ನಲ್ ಬ್ಯಾಗೇಜ್ ಎಲ್ಲ ಕೊಟ್ಟು ಆ ಥರದ್ದು ಯಾವ ಇದು ಮಾಡ್ತಾ ಇಲ್ಲ ನಾವು. ಕಂಪ್ಲೀಟ್ ಸಿನಿಮಾ ಉಡಾಳ ಅಂದಾಗ ಅದಕ್ಕೊಂದು ಸ್ಮೈಲ್ ಇದೆ ಆ ಟೈಟಲ್ಗೆ, ಅದಕ್ಕೊಂದು ತುಂಟತನ ಇದೆ, ಅದೇ ಸಿನಿಮಾಲಿದೆ. ಸೊ ಹಾಗಾಗಿ ಶುರು ಮಾಡ್ತೀವಿ ಇದೇ ವರ್ಷದ ಕೊನೆಯಲ್ಲಿ, ಬರುವ ಎಲ್ಲ ಪ್ರಯತ್ನ ಇದೆ ನಮ್ಮದು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಂದಿದ್ದಕ್ಕೆ. ಇದೆಲ್ಲಕ್ಕಿಂತ ಡಾಲಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್, ನಮಗೆ ಬಂದು ಇದು ಮಾಡಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು. ಸಾರಿ ನಾನು ಮೇನ್ ಉಡಾಳನ ಮರ್ತ್ಬಿಟ್ಟೆ. ಸೊ ವರ್ಕಿಂಗ್ ವಿತ್ ಪೃಥ್ವಿ, ಐ ಕಾಂಟ್ ವೇಟ್ ಟು ಸ್ಟಾರ್ಟ್ ವರ್ಕಿಂಗ್ ವಿತ್ ಪೃಥ್ವಿ. ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಆಬ್ವಿಯಸ್ಲಿ ನಂಗೆ ಮೇನ್ ರೀಸನ್ ನಾ ಈ ಸಿನಿಮಾಗೆ ಬಂದಿದ್ದು ಐ ಥಿಂಕ್ ವೀರೇಶ್ ಸರ್. ಸೊ ಥ್ಯಾಂಕ್ ಯು ವೀರೇಶ್ ಸರ್ ಫಾರ್ ಆಲ್ಸೋ ಮೇಕಿಂಗ್ ದಿಸ್ ಹ್ಯಾಪನ್. ಥ್ಯಾಂಕ್ ಯು. ಇವರು ಒಂಥರ ಟೀಮ್ ಓನರು, ಎಲ್ಲ ಟೀಮ್ ಸೆಟ್ ಆಗ್ಬಿಟ್ಟಿದೆ. ಇನ್ನೇನು ಇನ್ನಿಂಗ್ಸ್ಗಳು ಮ್ಯಾಚ್ಗಳು ಶುರು. ಒಬ್ರು ಕೋಚ್ ಹೆಸರು ಹೇಳಲೇಬೇಕು ನಾನು. ಅವ್ರು ಕಡ್ಡ ಬೀಜಿ ನನ್ನ ಜೊತೆಗೆ ಬಂದ್ರು, ಎಲ್ಲಿ ಓಡೋದ್ರು ಗೊತ್ತಿಲ್ಲ. ಅಲ್ಲಿ ಅವರು ಕಲಾ ವಿಭಾಗಕ್ಕೆ, ಸ್ಕ್ರಿಪ್ಟ್ ವಿಭಾಗಕ್ಕೆ, ನಟನೆ, ನನ್ನ ಆ ಜನ್ಮ ಗೆಳೆಯರು ತುಂಬಾ ದಿವಸದಿಂದ ನನ್ನನ್ನ ನಟನನ್ನಾಗಿಸಿದ ಪಾಪಿ ಅವರೇ. ಅವರು ಕೈಲಿ ಸುಮಾರು ಪುಣ್ಯದ ಕಾರ್ಯಗಳಾಗಿದೆ ಎಲ್ಲ ವಿಭಾಗಗಳಲ್ಲಿ. ಆ ಕೋಚ್ಗೊಂದು ರಾಯಲ್ ಸಲ್ಯೂಟ್. ಈಗ ಇವತ್ತಿನ ಈ ದಿನನ ವಿಜಯ್ ಸರ್, ಸಾರಿ ಸರ್, ಅದೊಂಥರ ಜೊತೆಲಿದ್ದವ್ರು ನಾನು ಮರ್ತೋಗ್ಬಿಡ್ತಿಲ್ಲ ಆ ಥರ. ವಿಜಯ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ ಯು. ಬನ್ನಿ ಸರ್ ಪ್ಲೀಸ್, ದಯವಿಟ್ಟು ಬನ್ನಿ. ಒಂದು ಚಿಕ್ಕದು ಇದು ಇದೆ. ಹೌದಾ, ಒಂದಿಷ್ಟು ಹೆಸರು ಮರ್ತೋಗಿದ್ದೀನಿ. ಓಕೆ, ಥ್ಯಾಂಕ್ ಯು ಮಂಜು ಅವರು, ನಮ್ಮ ಎಲ್ಲ ಥ್ಯಾಂಕ್ ಯು. ಅಣ್ಣ ಹೌದು, ಅದನ್ನ ಹೇಳಕ್ ಬಿಡಲ್ಲ ಡೈರೆಕ್ಟರ್, ಬೇಕಂತ ಡಿಸ್ಕಸ್ ಮಾಡಿದ. ಹೌದು ಹೌದಾ ಕಣ, ಭಯಂಕರ ದೊಡ್ಡ ಉಡಾಳ ಅಂದಾರೆ ನಿಮ್ಮನ್ನ. ಎಡಗಣ್ ಕಾಣ್ತಾ ಇಲ್ಲ ಇದೆ ಸರ್, ನಾನು ನಂಬ್ತೀನಿ ಕಣ. ಅತಿ ಶೀಘ್ರದಲ್ಲೇ ಅದು ಟೋಪಿಗೆ ನಾವು ಹೊರಗಡೆಯಿಂದ ಹಾಕ್ತೀವಿ, ಅವನು ಒಳಗಡೆಯಿಂದ ಹಾಕಂತ ಇಲ್ಲಿಂದ ತುಂಬ್ಕೊಂಡ್ಬಂದು ಸೆಂಡಲಿಂಗ್ ಬರುತ್ತೆ. ಈ ಉಡಾಳನನ್ನ ಲೋಕಕ್ಕೆ ಪರಿಚಯ ಮಾಡಿ ಹೆಸರನ್ನ ಬಿಡುಗಡೆ ಮಾಡಿದ ಡಾಲಿ ಧನಂಜಯ ಅವರಿಗೆ ಈ ಉಡಾಳ ಬಿಜಾಪುರದಿಂದ ಒಂದು ಬಿಜಾಪುರ ಮಂದಿಯ DNA ಅಂತ ಹೇಳ್ಬೋದು ಅಂತ ನೆನಪಿನ ಕಾಣಿಕೆನ ತಂದಿದ್ದಾನೆ. ಅದನ್ನ ನಾನು ವಾಸಣ್ಣ ಕೊಡಬೇಕು. ವಾಸಣ್ಣ ನೀವು ಇವ್ರಿಗೆ ಕೊಡಬೇಕು. ಇದರಲ್ಲಿ ಏನಿದೆ ಅಂತ ತಿಳ್ಕೊಂಡು ನಿಮ್ ಬಾಯಲ್ಲಿ ನೀರು ಬಂದ್ರೆ ನಾನು ಜವಾಬ್ದಾರ ಅಲ್ಲ. ಒಂದು ಸತಿ ಬಂದಿದ್ದೀರಿ, ನೀವು ಏನಾರ ಮಾಡ್ಬೇಕು. ಇದ್ರಾಗ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಶೇಂಗಾ ಹೋಳಿಗೆ, ಶೇಂಗಾ ಚಟ್ನಿ, ಗುರಾಳ್ ಚಟ್ನಿ, ಚಟ್ನಿ ಪುಡಿ, ರಂಜಕ, ಮಾಗ್ಲಿ, ಧಾರವಾಡ ಪೇಡ, ಉಳ್ಳಾಗಡ್ಡಿ ಪ್ಲಸ್ ನಮ್ಮನ್ನೆಲ್ಲರನ್ನ ಚುರುಕಿಡಕ್ಕೆ ಒಂದು ಮೆಣಸಿನ್ಕಾಯಿ ಕೂಡ ಇಟ್ಟಿದೀವಿ. ಭೋಜನ ಸರ್ ಭಾಕ್ರಿನ ದೊಡ್ಡವರ ಕೊಡ್ಬೇಕಂತ ಅದಕ್ಕೆ ನಿಮ್ ಕೈ ಕೊಡ್ಸಿದ್ವಿ. ಈ ನೆನಪಿನ ಕಾಣಿಕೆನ ಇನ್ನೊಂದಷ್ಟು ಮಂದಿಗೆ, ಉಡಾಳನಿಗೆ ನೆರವಾಗಿ ನಿಂತಿರೋ, ಉಡಾಳನ ಬೆಳೆಸ್ತಾ ಇರೋ ಒಂದಷ್ಟು ಮಂದಿಗೆ ಕೊಡ್ತಾ ಇದೀವಿ ನಾವು. ಮೊದಲಿಗೆ